ಮಾಡಿದ್ಮೇಲೆ ಅದಕ್ಕೆ ಇರತಕ್ಕಂಥದ್ದು 100 ಯೋಜನಾ ವಿಸ್ತಾರವಾದ ಬ್ರಹ್ಮಾಂಡ ಕಟ್ಟಡಕ್ಕೆ 1000 ಯೋಜನಾ ವಿಸ್ತಾರವಾದ ಜಲದ ಆವರಣ ಇದೆ. ಆ ಇದಕ್ಕೆ ಉಳಿಯುವಾಗ ನೀರು ಬಿಸಿ ಆಗುತ್ತದೆ. ಆ ಬಿಸಿ ನೀರನ್ನು ಹಾಗೆ ಕುಡಿತಾರೆ. ಹೀಗೆ ಶಾಸ್ತ್ರಗಳು ಹೇಳುತ್ತೆ. ಹೀಗಿರುವಾಗ ಕೃಷ್ಣದೇವರು ಹೊಟ್ಟೆಯಲ್ಲಿ ಹಿಡಿಸ್ಬೋದಾದಂಥ ಬೆಣ್ಣೆ ಈಗ ಒಂದು ಗೋಪುರದಲ್ಲಿ ಎಲ್ಲಿಂದ ಸಾಧ್ಯ ಇದಕ್ಕೆ ಸಾಧ್ಯ. ಆದರೆ ಕೃಷ್ಣದೇವರನ್ನ ಎಲ್ಲೂ ಕಳ್ಳ ಅಂತ ಹೇಳಬಾರ್ದು. ಇನ್ನೊಬ್ಬರು ಬೆಣ್ಣೆ ಅಂತ ಏನಾಗಬೇಕಾಗಿಲ್ಲ. ಅವ್ರಿಗೆ ಫಲವನ್ನು ಕೊಡೋಕ್ಕೋಸ್ಕರ ತಂದೆ ಮಗುವಿನ ಕೈ ಕೊಟ್ಟು ಒಂದು ಹಣ್ಣು ನನಗೊಂದು ತೊಳೆ ಕೊಡಪ್ಪ ಅಂತ ಕೇಳ್ತಾರೆ. ಆ ಮಗುವೇನು ಕೊಡೋದಿಲ್ಲ, ಸಂಪಾದನೆ ಮಾಡಿ ಅವ್ರ ಬುದ್ಧಿಯೇ ಇದೆ. ತಂದೆ ಒಳ್ಳೆ ಮಕ್ಕಳು ಅದರ ತೆಗೆದುಕೊಡ್ತಾರೆ, ಇಲ್ಲದೆ ಅದು ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಮಗೆ ಬುದ್ಧಿಯನ್ನು ಕಲಿಸಿ ತಾನೇ ತನ್ನ ಬುದ್ಧಿಯನ್ನು ದೇವರ ಪ್ರಚೋದನೆ ತನ್ನ ಬುದ್ಧಿಯನ್ನು ಹೇಳಿ ತನ್ನ ಬುದ್ಧಿಯನ್ನು ತಾವೇ ಮಾಡಿಸ್ಕೊಂಡು ತನಗೆ ಫಲವನ್ನು ಕೊಡೋದಕ್ಕೋಸ್ಕರ ದೇವರು ಹೀಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆನಂತರ ಇಲ್ಲಿ ಅಧರ್ಮಕ್ಷಣ ನಾನಾ ನರಕಾಶೋಪೋಹಿತಃ ಮನ್ವಂತರಸ್ಯ ವ್ಯಾಖ್ಯಾತಃ ಆದ್ಯ ಸ್ವಯಂಭೂ ಯಥ. ಮನ್ವಂತರ ಬ್ರಹ್ಮದೇವರು ಎಲ್ಲ ಸೃಷ್ಟಿಯನ್ನು ಮಾಡಿ ಋಷಿಗಳು ಎಷ್ಟು ಸೃಷ್ಟಿ ಮಾಡಿದ್ರು ಜಗತ್ತು ತುಂಬಲಿಲ್ಲ ಅಂತ ಕೊನೆಯಲ್ಲಿ ಸ್ವಯಂಭೂ ಮನು ಮತ್ತು ಶತರೂಪಾದೇವಿಯನ್ನು ಸೃಷ್ಟಿಯನ್ನು ಮಾಡಿದ್ರು. ಅವರ ಸಂತತಿಯಿಂದ ಇಡೀ ಜಗತ್ತ ತುಂಬತ್ತೆ ಅಂತ ಮುಂದೆ ಹೇಳಬೇಕು. ಸ್ವಯಂಭೂ ಮನುವಿನ ಕಥೆ ಎಲ್ಲಿವರೆಗೆ ಹೇಳ್ತಾರೆ ಅಂತಂದರೆ ಅದು 8ನೇ ಸ್ಕಂದದವರೆಗೂ ಒಂದೇ ಮನ್ವಂತರದ ಕಥೆ. ಅಲ್ಲಿಂದ ಮಾತ್ರ ಅವರು ಉಳಿದ 13 ಮನ್ವಂತರಗಳ ಕಥೆಯನ್ನು ಒಂದು ಅಧ್ಯಾಯದಲ್ಲಿ ಹೇಳಿ ಮುಗಿಸ್ತಾರೆ. ಅದು ವಿಸ್ತಾರವಾಗಿ ಸ್ವಯಂಭೂ ಮನ್ವಂತರದ ಕಥೆಯನ್ನು ಹೇಳ್ತಾರೆ. ಆ ಸ್ವಯಂಭೂಮನು ಆದಿರಾಜ, ಅವನು ನಮಗೆ ಧರ್ಮವನ್ನು ವ್ಯವಸ್ಥೆಯನ್ನು ಮಾಡಿದವನು, ಜಗತ್ತಿಗೆಲ್ಲ ಧರ್ಮವನ್ನು ಬೋಧಿಸಿದವನಾದ್ರಿಂದ ಸ್ವಯಂಭೂ ಮನುವಿನ ಕಥೆಯನ್ನು ವಿಸ್ತಾರವಾಗಿ ಹೇಳ್ತಾರೆ. ಹೇಳಿದ್ದೀರಿ ಪ್ರಿಯವೃತೋಕ್ತಾನ ಪದೋಹೋ ವಂಶಸ್ಥ ಚರಿತಾಂಚ ಭೀಮೋರ್ ಸಮುದ್ರಾದಿ ನದಿ ನದವನಾಂಚ. ಅನಂತರ ಏನು ಹೇಳಿದ್ದೀರಿ? ಸ್ವಯಂಭೂ ಮನುವಿನ ಮಕ್ಕಳು ಪ್ರಿಯವ್ರತ ಮತ್ತು ಉತ್ತಾನಪಾದ. ಆ ಉತ್ತಾನಪಾದ ಕಥೆಯನ್ನು ಮುಂಚೆ ಹೇಳಿದ್ದಾರೆ ಚತುರ್ಥ ಸ್ಕಂದದಲ್ಲಿ. ಪ್ರಿಯವ್ರತನ ಕಥೆಯನ್ನು ಪಂಚಮ ಸ್ಕಂದದಲ್ಲಿ ಹೇಳಿದ್ದಾರೆ. 2 ಗಂಡು ಮಕ್ಕಳು 3 ಹೆಣ್ಮಕ್ಕಳು ದೇವಹೂತಿ ಆಕೃತಿ ಮತ್ತು ಪ್ರಸೂತಿ ಅಂತ ಅವರ ಕಥೆಯನ್ನೆಲ್ಲ 3ನೇ ಸ್ಕಂದದಲ್ಲಿ ಹೇಳಿದ್ದಾರೆ. ಅದನ್ನು ಹೇಳಿದ್ದಾಯಿತು. ಅನಂತರ 4ನೇ 5ನೇ ಸ್ಕಂದದ ಕೊನೆಯಲ್ಲಿ ದ್ವೀಪಗಳು, ಎಷ್ಟು ಭೂಮಿಯಲ್ಲಿ ಎಷ್ಟು ದ್ವೀಪಗಳಿದೆ, ಎಷ್ಟು ಸಮುದ್ರಗಳಿದೆ, ಒಂದೊಂದು ದ್ವೀಪದಲ್ಲಿ ಎಂಥ ಮರ್ಯಾದೆ ಪರ್ವತಗಳು, ಬಾರ್ಡರ್ ಡಿಸೈಡ್ ಮಾಡತಕ್ಕಂಥ ಪರ್ವತಗಳು, ಅದರಲ್ಲಿ ಇರ್ತಕ್ಕಂಥ ಮುಖ್ಯವಾದ ನದಿಗಳು, ನದಗಳು. ನದ ಅಂದರೆ ಎಲ್ಲ ನದಿಯೂ ಹೆಣ್ಣು ದೇವತೆಯ ಅಭಿಮಾನಿ ಅಂತೇನಿಲ್ಲ. ಕೆಲವು ನದಿಗಳಿಗೆ ಗಂಡು ದೇವತೆಗಳ ಅಭಿಮಾನಿಗಳಿದ್ದಾರೆ, ಅದನ್ನು ನದ ಅಂತ ಕರೀತಾರೆ. ಆದರೆ ಸಿಂಧು ನದ ಅಂತ ಕರೀತಾರೆ. ಸಿಂಧು ನದಿ, ಅದು ಸಿಂಧು ನದ ಅಂತ ನದಿಗಳು ಮತ್ತು ನದಿಗಳು ಏನಿದೆ ಅದನ್ನೆಲ್ಲ ಹೇಳಿ. ಅನಂತರ ಭೂಮಿಯ ವಿಸ್ತಾರ ಎಷ್ಟು? 50 ಕೋಟಿ ವಿಸ್ತಾರವಾದ ಬ್ರಹ್ಮಾಂಡ, ಅದರೊಳಗೆ ಭೂಮಿಯ ವಿಸ್ತಾರ ಎಷ್ಟು? ಭಾರಕ್ಷಮಾತಃ ಆ ಭೂಮಿಯನ್ನು ಎಷ್ಟು ಭಾಗವಾಗಿ 7 ದ್ವೀಪಗಳು, 7 ಸಮುದ್ರಗಳು, ಅಲ್ಲಿ ಮಧ್ಯೆ ಇರ್ತಕ್ಕಂಥದ್ದು ಜಂಬೂ ದ್ವೀಪ. ಆ ಜಂಬೂ ದ್ವೀಪದಲ್ಲಿ ಎಷ್ಟು ಖಂಡಗಳಿದೆ, ಅದು ಕೆಳಗಡೆ ಭರತಖಂಡ ಅಂತ. ಆ ಭರತಖಂಡಕ್ಕೆ ಸುತ್ತ ಇರತಕ್ಕಂಥ ಸಮುದ್ರ ಮತ್ತು ಅಲ್ಲಿರ್ತಕ್ಕಂಥ ಮರ್ಯಾದಾ ಪರ್ವತಗಳು ಎಲ್ಲವನ್ನು ಹೇಳಿದೆ. ಜ್ಯೋತಿಷಾಂ ವಿವರಣಾಂಚ ಯಥೇತ ಮಸೃಜಿತ ರೂಪ. ಇದು ಭೂಮಿಯಲ್ಲಿದೆ ಅಂತ ಹೇಳಿದ್ದಾರೆ. ಆಕಾಶದಲ್ಲಿ ಏನಿದೆ, ಆಕಾಶಕಾಯಗಳು ಅದನ್ನು ಹೇಳಿದೆ. ಜ್ಯೋತಿಷ್ಚಕ್ರ, ಜ್ಯೋತಿಷಾಂ ವಿವರಣಾಂಚ. ಆದ್ದರಿಂದ ಒಂದು ಗ್ರಹದ ಮೇಲೆ ಒಂದು ಗ್ರಹ, ಆ ಗ್ರಹದ ವಿಸ್ತಾರ ಎಷ್ಟು, ಇದನ್ನೆಲ್ಲ ಹೇಳ್ತಾರೆ. ಶುಕ್ರನಿಂದ ಆರಂಭ ಮಾಡಿಕೊಂಡು ಶನಿವರೆಗೆ ಭೂಮಿಯ ಮೇಲೆ ಯಾರ್ಯಾರು ಎಷ್ಟು ದೂರದಲ್ಲಿದ್ದಾರೆ. ಇನ್ನು ಆದರೆ ಭೂಮಿಯ ಕೆಳಗೆ 7 ಲೋಕಗಳಿದೆ. ಅದರ ಇತ್ಯಾದಿ ಲೋಕಗಳಿದೆ. ಆ ಲೋಕಗಳನ್ನು ಹೇಳಿದ್ದಾರೆ. ಆ ಲೋಕಗಳು ಆಗಿರ್ತಕ್ಕಂಥ ಬೇಕಾದಷ್ಟು ವೈಭವ ಎಲ್ಲವನ್ನೂ ಹೇಳಿದ್ದಾರೆ. ಅದುನೇಹ ಮಹಾಭಾಗ ಯಥೈವ ನರಕಾಂತರ ನಾನೋಗ್ರಯಾತನೇಯ ತನ್ಮೇ ವ್ಯಾಖ್ಯಾತ ಬರುತ್ತೆ. ಈಗ ಏನು ಕೇಳ್ತಾ ಇದ್ದೀನಿ ಪ್ರಶ್ನೆ ಅಂತಂದರೆ, ಹಿಂದಿನ ಸ್ಕಂದದ ಕೊನೆಯಲ್ಲಿ ನರಕಗಳನ್ನು ಹೇಳಿದೆ. ಆ ನರಕವನ್ನು ಕೇಳಿದ್ರೆ ಕಷ್ಟ ಆಗುತ್ತೆ. ನಮಗೇನು ಕಾದಿದೆಯೋ ನಮಗೆ ಗೊತ್ತಿಲ್ಲ. ನಾವು ಬೇಕಾದಷ್ಟು ತಪ್ಪು ಮಾಡಿರ್ತೀವಿ, ಬೇಕಾದಷ್ಟು ಅನ್ಯಾಯ ಮಾಡಿರ್ತೀವಿ. ಮಾನಸಿಕವಾಗಿ, ವಾಚಿಕವಾಗಿ, ಕಾಯಿಕವಾಗಿ ಬೇಕಾದಷ್ಟು ತಿಳಿದು ತಪ್ಪು ಮಾಡ್ತೀವಿ. ಆದ್ದರಿಂದ ನರಕವನ್ನು ಕೇಳಿದ್ರೆ ಹೆದರಿಕೆ ಆಗುತ್ತೆ. ನರಕವನ್ನು ಕೇಳಿಬಿಡೋದೇ ಪುಣ್ಯ ಅಲ್ಲ. ಆ ನರಕವನ್ನು ಕೇಳಿದ ಮೇಲೆ ಏನು ಮಾಡಿ ಆ ನರಕವನ್ನು ತಪ್ಪಿಸ್ಕೋಬೋದು ಅಂತ ಬೇರೆ ಒಂದು ಉಪಾಯ ಇದ್ದರೆ ಅದನ್ನು ಹೇಳಿ, ಅದು ನಮಗೆ ಬೇಕಾಗಿದೆ ಅಂತ ಹೇಳಿ. ಆ ನರಕದ ಯಾತ್ರೆಗಳು ಬೇಡ ನಮಗೆ, ಆಗ ಅದಕ್ಕೇನು ಉಪಾಯ ಇದೆ ಅದನ್ನು ಹೇಳಿ ಅಂತ ಹೇಳಿದ್ರು ಶುಕಾಚಾರ್ಯ ಹೇಳ್ತಾರೆ. ಅದು 6ನೇ ಸ್ಕಂದಕ್ಕೆ ಕೊನೆಯ ಪ್ರಶ್ನೆ. 6ನೇ ಸ್ಕಂದ ವಿಷಯಕ್ಕೆ ಉಪಕ್ಷೇಪ. ಶುಕಾಚಾರ್ಯ ಹೇಳ್ತಾರೆ, ನಚ ಇತಿ ಹೈವ ಅಪಚಿತಿಂ ಯಥಂ ಹಸ ಕೃತಸ್ಯ ಕರ್ಮ
कुर्यान्ननमुक्तिपवनिभिः ध्रुवं स वै प्रेत्य नरकानुपैति एकर्तिता कीर्तिता मे भवतस्तित्वयातनाः न चेदिहैव भचितं यथामसः ನಾವು ಅನೇಕ ಪಾಪಗಳನ್ನು ಮಾಡ್ತೀವಿ, ತಿಳಿಯದೇ ಮಾಡ್ತೀವಿ, ತಿಳಿದು ಮಾಡ್ತೀವಿ. ಆದರೆ ಪಾಪವನ್ನು ಮಾಡಿದಾಗ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಯಾವಾಗ ಮಾಡಬೇಕು ಅಂದರೆ ಪಾಪವನ್ನು ಮಾಡಿದ ಸ್ಮರಣೆ ಯಾವಾಗಿದೆಯೋ ಆಗಲೇ ಮಾಡ್ಕೋಬೇಕು. ನಾವು ಆ ಜನ್ಮದಲ್ಲಿ ಪಾಪವನ್ನು ಮಾಡಿದ್ರೆ ಮುಂದಕ್ಕೆ ಹೊರಟೋದ್ರೆ ನಮಗೆ ನಾವು ಹಿಂದೆ ಏನು ಮಾಡಿದ್ವು ಅಂತ ನಮ್ಗೆ ಗೊತ್ತೇ ಇಲ್ಲ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಹೇಗೆ? ಅದು ಪಶ್ಚಾತ್ತಾಪವೂ ಇಲ್ಲ, ನಮಗೆ ಪ್ರಾಯಶ್ಚಿತ್ತವೂ ಇಲ್ಲ. ಆದ್ದರಿಂದ ಎಳೆಯುವ ಯಾವ ಜನ್ಮದಲ್ಲಿ ಪಾಪವನ್ನು ಮಾಡ್ತಾನೆ ಆ ಜನ್ಮದಲ್ಲೇ ಅವನು ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಆಗ ಪ್ರಾಯಶ್ಚಿತ್ತವನ್ನು ಮಾಡದೇ ಇದ್ರೆ ಆ ದುಷ್ಕರ್ಮಗಳು ಹೀಗೆ ಮನವೃತ್ತಿ ಪಾಣಿತಿ, ದೇಹದಿಂದ ದುಷ್ಕರ್ಮಗಳು ನಡೆಯುತ್ತೆ, ಮಾತಿನಿಂದ ದುಷ್ಕರ್ಮ ನಡೆಯುತ್ತೆ, ಮನಸ್ಸಿನಿಂದ ದುಷ್ಕರ್ಮ ನಡೆಯುತ್ತೆ. ಎಲ್ಲದಕ್ಕಿಂತ ಹೆಚ್ಚು ಮನಸ್ಸು ಅದು ಇಂಜಿನ್ ರೂಲ್. ಹೌದು, ನಮಗೇನಾಗಬೇಕು ಅಂತಂದರೆ ಮನಸ್ಸಲ್ಲಿ ಬರತಕ್ಕಂಥ ಭಾವನೆಗಳು ಎಲ್ಲವೂ ಒಳ್ಳೆಯದಾಗಬೇಕು. ಅದು ದೊಡ್ಡ ಪೂಜೆ. ಮನಸ್ಸಲ್ಲಿ ಏನೇನು ಯೋಚನೆ ಬರುತ್ತೆ, ನಮ್ಮ ಮನಸ್ಸಲ್ಲಿ ಏನು ಯೋಚನೆ ಬರುತ್ತೆ ಅಂತ ನಾವೇ ಯೋಚನೆ ಮಾಡಬೇಕು. ನಾವೇ ಯೋಚನೆ ಮಾಡಿ ಯೋಚನೆ ಇಂಥ ಯೋಚನೆ ಮಾಡ್ಬೋದು, ಇಂಥ ಯೋಚನೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ನಾವು ನಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಿಗಾಗಿ ಏನೇನೋ ಮನಸ್ಸಲ್ಲಿ ಭಾವನೆಗಳು ಬರ್ತಾ ಇರ್ತಲ್ಲ, ಆ ಭಾವನೆಗಳನ್ನ ತೆಗೆದುಹಾಕಬೇಕು. ಆ ಭಾವನೆಗಳು ಶುದ್ಧವನ್ನಾಗಿ ಮಾಡಿದ್ರೆ ಅದು ದೊಡ್ಡ ಪೂಜೆ. ಅದಕ್ಕಿಂತ ಹೊರಗಡೆ ಮಾಡೋದು ದೊಡ್ಡ ಪೂಜೆ ಅಲ್ಲ. ನಮ್ಮ ಮನಸ್ಸನ್ನು ಶುದ್ಧಿಯನ್ನು ಮಾಡಿಕೊಂಡು ಮನಸ್ಸಲ್ಲಿ ಯಾವುದೇ ಭಾವನೆ ಬರದೆ, ಕೆಟ್ಟ ಭಾವನೆ ಬರದೇ ಇದ್ದಂತೆ ಮಾಡಿದ್ರೆ ಅದು ದೊಡ್ಡ ಪೂಜೆ. ಆ ಪೂಜೆಯನ್ನು ಮುಖ್ಯವಾಗಿ ಮಾಡಬೇಕು. ಅದನ್ನು ಬಿಟ್ಟು ಮನಸ್ಸಲ್ಲಿ ಬಾಯಲ್ಲಿ ಮಾತಾಡೋದು, ಮನಸ್ಸಲ್ಲಿ ಜೊತೆ ಕೆಟ್ಟದ್ದು ಯೋಚನೆ ಮಾಡೋದು. ವಾದ್ಯಪರಾಧ ಹರಿಸ್ಪರಾಧ. ನಮ್ಮ ವ್ಯಾಸರಾಜರು ಉಗಾಭೋಗದಲ್ಲಿ ದೇವರನ್ನು ಮರೆಯುವುದೇ ದೊಡ್ಡ ಅಪರಾಧ. ದ್ವಿತೀಯ ಅಪರಾಧ ಮಿಥ್ಯಾಜ್ಞಾನ. ಸರಿಯಾದ ಜ್ಞಾನ ಸಂಪಾದನೆ ಮಾಡಿದ್ರೆ ಯಾವ ದೇವತೆಗಳು ಎಲ್ಲರೂ ಸ್ವತಂತ್ರರು, ನಾವು ಅವ್ರನ್ನ ಪೂಜೆಯನ್ನು ಮಾಡಿದ್ರೆ ನಮ್ಗೆ ಎಲ್ಲವನ್ನು ಪರಿಹಾರ ಮಾಡ್ತಾರೆ ಏನೋ ಜ್ಞಾನ ಇದೆಯಲ್ಲ, ಅದೇ ಒಂದು ದೊಡ್ಡ ಮನಸ್ಸಿನ ಮೈಲಿಗೆ ಅದು. ಆದರೆ ಇದಕ್ಕೆಲ್ಲ ಪರಿಹಾರವನ್ನು ಮಾಡ್ಕೋಬೇಕು. ಆಗ ಮಾಡ್ಕೊಳ್ಳೋದೇ ಇದ್ರೆ ಧ್ರುವಂ ಸವೈ ಪ್ರಯತ್ನದ ಕಾಲುಪೈತಿ, ಅವನು ಸತ್ತ ಮೇಲೆ ಮಾಡಲೇ ಪಾಪವನ್ನು ಖಂಡಿತವಾಗಿ ಅನುಭವಿಸ್ತಾರೆ ಅಂತ. ಕೀರ್ತಿತ ಭವತಸ್ತಿತ್ವ ಯಾತನ, ಆ ತೀವ್ರವಾದ ಯಾತನೆಗಳಿರ್ತಕ್ಕಂಥ ನರಕ ಇದೆಯಲ್ಲ, ಆ ನರಕದಲ್ಲಿ ಏನು ಹೇಳ್ತೀನಿ ಅಂತ ನರಕಲ್ಲಿ ಅವನು ಮಾಡಿದ ಪಾಪಕ್ಕೆ ಅನುಗುಣವಾಗಿ ಒಂದಲ್ಲ ನರಕಕ್ಕೆ ಹೋಗ್ತಾನೆ. ಧ್ರುವಂ ಸವೈ ಪ್ರಯತ್ನ. ಆದರೆ ಇದರಲ್ಲಿ ಅಲ್ಲಲ್ಲಿ ಶಾಸ್ತ್ರಗಳು ಹೇಳ್ತಾರೆ, ಪಾಪಗಳಿಗೆ ಮತ್ತು ಪುಣ್ಯಗಳಿಗೆ, ಪಾಪಗಳಿಗೆ ಮತ್ತು ಪುಣ್ಯಗಳಿಗೆ ಅದು ಫಲ ಸಿಗ್ಬೋದು. ಸತ್ತ ಮೇಲೆ ಇನ್ನೊಂದು ಜನ್ಮದಲ್ಲಿ ಸತ್ತ ಮೇಲೆ ಸ್ವರ್ಗ ಆಗ್ಬೋದು, ನರಕ ಆಗ್ಬೋದು. ಅನಂತರ ಇದು ಸ್ವಲ್ಪ ಕರ್ಮ ಶೇಷವನ್ನು ಇಟ್ಕೊಂಡು ಬರ್ತಾರೆ. ನಾವು ಮಾಡಿದ ಪಾಪ ಅಥವಾ ಪುಣ್ಯ ನರಕದಲ್ಲಿ ಅಥವಾ ಸ್ವರ್ಗದಲ್ಲಿ ಪೂರ್ಣ ಮುಗಿದೋಗೋದಿಲ್ಲ. ಆಗ ಮುಗಿದೋಗ್ಬಿಟ್ರೆ ಮುಂದಿನ ಜನ್ಮದಲ್ಲಿ ನಮಗೆ ಸುಖ ಬರೋಕ್ಕೆ ದುಃಖ ಬರೋಕ್ಕೆ ನಮ್ಮ ಕರ್ಮವೇ ಇಲ್ಲ ಅಂತ ಆಗ್ಬಿಡುತ್ತೆ. ಆದ್ದರಿಂದ ತತ್ವವಿಷಯವಾದ ಅಂತ ಬ್ರಹ್ಮಸೂತ್ರ ಒಂದಿಷ್ಟು ಉಳಿಸಿ ಕಳಿಸ್ತಾರೆ. ನರಕ ಸ್ವರ್ಗದಲ್ಲಿ ಆ ಸ್ವರ್ಗದಿಂದ ನಮಗೆ ಉಳಿಸಿದ್ರು ಒಂದು ಯೋಚನೆ ಮಾಡಬೇಕಾದ್ರು. ನಮಗೆ ಪ್ರತಿಯೊಬ್ಬರಿಗೂ ಏನೇನೋ ಕಷ್ಟ ಇರುತ್ತೆ. ಈ ಕಷ್ಟ ಬಂದಾಗ ಇವಾಗ ನಮ್ಗೆ ಇಷ್ಟು ಕಷ್ಟ ಇದೆಯಪ್ಪ, ಇಷ್ಟು ಕಷ್ಟ ಇದೆ, ಹೇಗೆ ಮಾಡೋದು ಅಂತ ಹೇಳ್ತೀವಿ. ಈ ಕಷ್ಟ ನಾವು ಮಾಡೋ ಪಾಪದ 5% ಕಷ್ಟ ಇದೆ. ಇನ್ನು 95% ನಾವು ಅನುಭವಿಸಿರ್ತೀವಿ. ಅದನ್ನು 5% ಅನುಭವಿಸೋದೇ ಇಷ್ಟು ಕಷ್ಟವಾದಾಗ 100% ಅದು ಒಟ್ಟಿಗೆ ಬಂದರೆ ಅದು ಎಷ್ಟು ತೀವ್ರವಾಗಿರ್ಬೋದು ಅಂತ ನಾವು ಯೋಚನೆ ಮಾಡಬೇಕು. ಅದು ಇಂಥ ದಿನ ಮುಂದೆ. ಆದರೆ ಇದು ಸಾಮಾನ್ಯವಾಗಿ ಏನು ಆದರೂ ಕೂಡ ನಾವು ಮಾಡಿದ ಪಾಪಕರ್ಮಕ್ಕೆ ಅಥವಾ ಪುಣ್ಯಕರ್ಮಕ್ಕೆ ಕಾಲಾಂತರದಲ್ಲಿ ಸ್ವರ್ಗದಲ್ಲಿ ಮತ್ತು ಮುಂದಿನ ಜನ್ಮದಲ್ಲಿ ಫಲವನ್ನು ಅನುಭವಿಸ್ತಿರ್ತಾರೂ ಕೂಡ ತೀವ್ರವಾದ ಪುಣ್ಯ ಮತ್ತು ಪಾಪಕರ್ಮವನ್ನು ಮಾಡಿದ್ರೆ ಇದೇ ಜನ್ಮದಲ್ಲಿ ಅನುಭವಿಸ್ತೀವಿ ಅಂತ ಹೇಳ್ತಾರೆ. ತಿವಿರ್ ವರ್ಷೈ, ತಿವಿರ್ ನಾಸೈ, ತಿವಿರ್ ಪಕ್ಷೈ, ತಿವಿರ್ ದಿನೈ, ತಿವಿರ್ ದಿನೈ ಹೇಳುವ ಅನುಭವ. ಆದರೆ 3 ತುಂಬ ದೊಡ್ಡವ್ರನ್ನ ಬೆಳೆಯೋದು ಇಂಥದ್ದೆಲ್ಲ ಕೆಲಸ ಮಾಡಿದ್ರೆ ಅದಕ್ಕೆ ಜನ್ಮಾಂತರಕ್ಕೆ ಹೋಗಬೇಕಾಗಿದೆ. ಅಂಥದ್ದು ಪರಮಾವಧಿ ಲೇಟ್ ಆಗೋದಿಲ್ಲ. ಇದು ಬರುತ್ತೆ ಅಂದರೆ 3 ವರ್ಷ ತಗೊಳುತ್ತೆ. ಇದರಲ್ಲಿ 3 ತಿಂಗಳಲ್ಲೇ ಅದರ ಫಲ ಬರುತ್ತೆ. ಇದರಲ್ಲಿ 3 ದಿವಸದಲ್ಲೇ ಬರುತ್ತೆ. ಇದರಲ್ಲಿ 3 ಮುಹೂರ್ತದಲ್ಲೇ ಬರುತ್ತೆ ಅಂತ. ಅದನ್ನು ಬಿಟ್ಟು ಇನ್ನು ಉಳಿದಾದವರು ಜನ್ಮಾಂತರಕ್ಕೆ ಹೋಗಬೇಕು ಅಥವಾ ಮರಣಾಂತರದಲ್ಲಿ ಹೋಗಬೇಕು. ತಸ್ಮಾತ್ ಪುರೈವ ಆಶ್ವಿಹ ಪಾಪ ನಿಷ್ಕೃತೋ ಯಥೇತ ಮೃತ್ಯೋ ಅವಿಪದ್ಯಥ ಪುನಃ ಪುನಃ ದೋಷಸ್ಯ ದೃಷ್ಟ್ವಾ ಕುರುಲಾಭೋನ್ಮಥ ವಿಷಚಿಕಿತ್ಸೇತ ನಿಜಾಮಿದಾನವಿತ್ತು.
ಆದ್ದರಿಂದ ನಾವು ತಪ್ಪನ್ನು ಮಾಡಿದಾಗ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು, ಆದಷ್ಟು ಬೇಗ ಮಾಡಬೇಕು. ಯಾಕೆ ಅಂತಂದರೆ ನಾವು ಬೇಡ ಇನ್ನು 4 ವರ್ಷ ಬಿಟ್ಟು ಮಾಡ್ತೀವಿ ಅಂತ ಬದುಕಿರ್ತೀವಿ ಅಂತ ನಮಗೆ ಗ್ಯಾರಂಟಿ. ಆದ್ದರಿಂದ ಅವಿಪದ್ಯದಾತ್ಮನ ದೇಹ ಯಾವಾಗ ಬಿದ್ದು ಹೋಗ್ತು ಅಂತ ಗೊತ್ತಿಲ್ಲ. ಆದ್ದರಿಂದ ಮೊನ್ನೆ ನಮ್ಮ ಜೊತೆಗೆ ಒಬ್ಬ ವಿದ್ವಾಂಸರು ಪ್ರಯಾಣ ಮಾಡೋದು ಉದ್ಯೋಗಾತ್ಮಕ ನಾವೆಲ್ಲರೂ ಪಾಠ ಹೇಳಿದ್ರು. ಸಂಧ್ಯಾನ ಮಾಡಿದ್ರು, ಸಂಜೆ ಮಂಗಳಾರತಿ ಮಾಡಿದ್ರು, ಊಟ ಮಾಡಿದ್ರು, ಮೊಮ್ಮಗನ ಪಾಠ ಹೇಳಿದ್ರು. ಬಚ್ಚೆ ಮನೆಗೆ ಹೋಗಿ ಬಂದಿದ್ದೆ ಅವ್ರು ನೆಲ್ಕೊಂಡು ಬಚ್ಚೆ ಮನೆ ಬಿದ್ದುಬಿಟ್ಟಿದ್ರು, ಪ್ರಾಣ ಹೊರಟೋಗಿತ್ತು. ಆದ್ದರಿಂದ ನಮಗೆಲ್ಲರಿಗೂ ತುಂಬ ಶಾಕ್ ಆಯಿತು. ಒಳ್ಳೆ ವಿದ್ವಾಂಸರು, ಒಳ್ಳೆ ಪ್ರಕಾಶ ಉದ್ಯೋಗ ಮಂಗಳ ಮಾಡಿದ್ರು, ಯುರೇದ ಮಂಗಳ ಮಾಡಿದ್ರು, ಶಾಸ್ತ್ರ ಪಾಠ ಹೇಳ್ತಾ ಇದ್ರು. ವೈಪದ್ಯದಾತ್ಮನ ಈ ದೇಹ ಯಾವತ್ತು ಹೋಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆ ಕಥೆಯನ್ನು ಕೇಳ್ತೀವಿ. ಅವರು ಧರ್ಮರಾಜನ ಹತ್ರ ಒಬ್ಬ ಬ್ರಾಹ್ಮಣ ಬಂದು ಮೊದಲೇ ಮುಂಜಾನೆ ಮಾಡಬೇಕು, ಎಲ್ಲರೂ ಸಹಾಯ ಮಾಡಬೇಕು ಅಂತ ರಾತ್ರಿ ಬಂದು ಕೇಳಿದಂತೆ. ನಾಳೆ ಬೆಳಗ್ಗೆ ಬಾ ಅಂತ ಹೇಳಿದ್ರು. ಬೆಳಗ್ಗೆ ಬಾ ಅಂತ ಹೇಳ್ತು. ಭೀಮಸೇನ ದೇವರ ಮನೆಗೆ ಬಂದಂತೆ ಅವ್ರು ಕೈಗೆ ಹಾಕೊಂಡು ಮಗ ಆಗ್ತಾರೆ ಅಂತಕೊಂಡು ಮಾಡು ಅಂತ ಹೇಳಿ ನಗಾರಿ ಬಾರಿಸ್ಬಿಟ್ರು. ಯಾಕೆ ಬರೋದ್ರಿಂದ ಧರ್ಮರಾಜ ಬಂದು ಕೇಳಿದ, ಏನಂತ ಸಂತೋಷ, ನಮ್ಮ ಅಣ್ಣ ನಾಳೆ ಬೆಳಗ್ಗೆ ಬದುಕಿರ್ತಾರೆ ಬೇಳೆ ಅದಕ್ಕಿಂತ ಸಂತೋಷ ಹೇಳಿದ್ರು. ನಾನೇ ನಾಳೆ ಬೆಳಗ್ಗೆ ಬದುಕ್ತೀನಿ ಅಂತ ಗೊತ್ತಿಲ್ಲ, ಆರತಿ ಮಾಡೋದು ಬರುತ್ತೆ. ಆದರೆ ಅವಿಪದ್ಯದ ಈ ದೇಹ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಆದ್ದರಿಂದ ಬೇಗ ಮಾಡೋದು. ಮಾಡುವಾಗ ದೋಷಸ್ಯ ವಿಶ್ವ ಗುರುವಾಗಮಿತ. ಒಬ್ಬ ವೈದ್ಯ ರೋಗಿ ಬಂದಾಗ ಆ ರೋಗವನ್ನು ಪರೀಕ್ಷೆ ಮಾಡಿ, ರೋಗ ಅಲ್ಪವಾದ ರೋಗವೇ ಮಹತ್ತಾದ ರೋಗವೇ ಯೋಚನೆ ಮಾಡಿ ಆ ರೋಗಕ್ಕೆ ಅನುಗುಣವಾದ ಔಷಧಿಯನ್ನು ಕೊಡ್ತಾರೆ, ಪಥ್ಯವನ್ನು ಕೊಡ್ತಾರೆ. ಹೇಗೋ ಹಾಗೆ ನಾವು ಮಾಡಿದ ಪಾಪ ಏನಿದೆ ಅದು ಅಲ್ಪವಾದದ್ದು ದೊಡ್ಡ ಯೋಚನೆ ಮಾಡಿಕೊಂಡು ಅದಕ್ಕೆ ಅನುಗುಣವಾದ ಪ್ರಾಯಶ್ಚಿತ್ತ ಮಾಡಬೇಕು. ಎಲ್ಲದಕ್ಕೂ ಒಂದೇ ಪ್ರಾಯಶ್ಚಿತ್ತ ಅಲ್ಲ, ಅದಕ್ಕೆ ಶಾಸ್ತ್ರದಲ್ಲಿ ಯಾವ ಪ್ರಾಯಶ್ಚಿತ್ತ ಅಂತ ಹೇಳಿ ಅದನ್ನು ಮಾಡಬೇಕು. ದುಷ್ಟಶ್ರುತಾಭ್ಯಾಂ ಯತ್ವಾಪ್ತು ಜಾನನ್ನಕ್ಯಾತ್ಮೋ ಅಹಿನಂ ಕರೋತಿ ಭೂಯೋ ದೋಷಃ ಪ್ರಾಯಶ್ಚಿತ್ತಮಥೋ ಕಥಂ. ಪಾಪ ಯಾತಕ್ಕೆ ಮಾಡ್ತಾನೆ ಅಂದರೆ ಮನುಷ್ಯನ ಆಸೆ. ನಮಗೆ ಆಸೆ ಯಾತ್ರೆ ಬರುತ್ತೆ ಅಂದರೆ ದುಷ್ಟಶ್ರುತಾಭ್ಯಾಮ. ಏನೋ ಪದಾರ್ಥವನ್ನು ನೋಡ್ತೀವಿ, ಅದನ್ನು ನಾವು ಬೇಕು ಅಂತ ಆಗ್ತೀವಿ, ಅಥವಾ ನೋಡೋದಿಲ್ಲ ಕೇಳ್ತೀವಿ ಅದು ಚೆನ್ನಾಗಿದೆ ಅಂತ ಆಭರಣ ಮುಂತಾದ ಇದದ್ದು ಅಂತ ಮನೆ ಏನೋ ಬೇಕು ಅಂತ ದುಷ್ಟಶ್ರುತಾಭ್ಯಾಮ. ಒಂದು ವಸ್ತುವನ್ನು ನೋಡೋದ್ರಿಂದ ಅಥವಾ ವಸ್ತುವನ್ನು ಕೇಳೋದ್ರಿಂದ ಅವನಿಗೆ ಆಸೆ ಉಂಟಾಗುತ್ತೆ. ಅದು ಯೋಗ್ಯವಾದದ್ದೇ ಅಯೋಗ್ಯವಾದದ್ದೇ ಅದನ್ನು ಯೋಚನೆ ಮಾಡಬೇಕು. ಆದ್ದರಿಂದ ಅದನ್ನು ಮನಸ್ಸನ್ನು ಬೇಕು ಅಂತ ಯೋಚನೆ ಮಾಡ್ತಾನೆ, ಅದಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ, ಅದಕ್ಕೆ ಅವನಿಗೆ ಅಯೋಗ್ಯವಾಗಿದ್ದರೆ ಅದರಿಂದ ಪಾಪ ಸಂಕಟ ಆಗುತ್ತೆ. ದುಷ್ಟಶ್ರುತಿಗಳಿಂದ ಹೊಡೆದ ಪಾಪ ಜಾನನ್ಯಕ್ಕೆ ಅಂತನೋ ಅಹಿತಂ. ಅವನಿಗೆ ಗೊತ್ತಿದೆ, ಅಲ್ಲಿ ಇಲ್ಲಿ ಸ್ವಲ್ಪ ದೊಡ್ಡವರು ಹೇಳ್ತಾರೆ ಹೀಗೆಲ್ಲ ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಿದೆ. ಆದರೂ ವಿಷಯ ನೋಡಿದಾಗ ಮಾಡದೇ ಇರೋಕ್ಕೆ ಆಗುದಿಲ್ಲ. ಅವ್ರಿಗೆ ಇದು ಒಳ್ಳೆಯದಲ್ಲ ಅಂತ ಅವ್ರಿಗೆ ಗೊತ್ತಿದೆ, ಒಳ್ಳೆಯದಲ್ಲ ಅಂತ ಗೊತ್ತಿದ್ದು ಕೂಡ ಹಿಂದಕ್ಕೆ ಬರುತ್ತೆ ಅವ್ರಿಗೆ ಸಾಕಾಗ್ತದೆ. ಆದ್ದರಿಂದ ನೀವೇನು ಹೇಳ್ತಾ ಇದ್ದೀರಿ, ತಪ್ಪನ್ನು ಮಾಡಿದಾಗ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪ್ರಾಯಶ್ಚಿತ್ತವನ್ನೇನೋ ಮಾಡ್ಕೋತಾರೆ. ಆದರೆ ಯಾವ ತಪ್ಪನ್ನು ಮಾಡಿದ್ರು ಆ ತಪ್ಪಿಂದ ಹಿಂದೆ ಬರೋಕ್ಕಾಗೋದಿಲ್ಲ ಅವ್ರಿಗೆ. ಈಗ ಪ್ರಾಯಶ್ಚಿತ್ತ ಅಂದರೆ ಏನಂತ, ನಾವು ಮಾಡಿದ ತಪ್ಪನ್ನು ಇನ್ನೊಂದ್ಸತಿ ಮಾಡೋದಿಲ್ಲ ಅಂತ ಪಶ್ಚಾತ್ತಾಪಟ್ಟು ಮಾಡಿದ್ರೆ ಇನ್ನೊಂದ್ಸತಿ ಮಾಡದೇ ಇದ್ರೆ ಅದು ಪ್ರಾಯಶ್ಚಿತ್ತ. ಆದರೆ ಈ ತನಗೆ ಅಹಿತ, ತನಗೆ ಅಪ್ರಿಯ, ತನಗೆ ಒಳ್ಳೆಯದಲ್ಲ ಅಂತ ಗೊತ್ತಿದ್ರು ಕೂಡ ಅವನು ಅದನ್ನು ಬಿಡಕ್ಕಾಗದೇ ಇರುವಾಗ ಪ್ರಾಯಶ್ಚಿತ್ತ ಅಂದರೆ ಇರುತ್ತೆ. ಕರೋತಿ ಭೂಮಿ ವಿವಶಃ ಪ್ರಾಯಶ್ಚಿತ್ತ ಮತ್ತು ಪ್ರಾಯಶ್ಚಿತ್ತ ಅನ್ನೋ ಶಬ್ದಕ್ಕೆ ಏನರ್ಥ ಇದ್ದ ಸಂದರ್ಭದಲ್ಲಿ ಉಚಿತ ನಿವರ್ತತೆ ಅಬದ್ಧ ಉಚಿತ ಅರಿತ ಪುನಃ ಪ್ರಾಯಶ್ಚಿತ್ತ ಮತ್ತು ಅಪಾರ್ಥ ಮುಂದೆ ಕುಂಜರ ಶೋಚ. ಕೆಟ್ಟದ ವಿಷಯವನ್ನೇ ಹೇಳ್ತಾ ಇದ್ದಾರೆ, ಯಾರೋ ಗುರುಜಿನ ವಿಷಯ ಹೇಳ್ತಾ ಇದ್ದಾರೆ. ಅವೆಲ್ಲ ಕೇಳ್ತೀವಿ, ಕೆಟ್ಟ ಕೆಲಸ ಇದು ಇದನ್ನು ಮಾಡಬಾರ್ದು ಅಂತ ಅನ್ಕೋತೀವಿ. 4 ದಿವಸ ಬಿಡ್ತೀವಿ, 5ನೇ ದಿವಸ ತಿರ್ಗಾ ಮಾಡಬೇಕು, ತಿರ್ಗಾ 4 ದಿವಸ ಬಿಡ್ತೀವಿ, ಅಯ್ಯೋ ಹಿಂಗೆ ಮಾಡಬಾರ್ದಾಗಿತ್ತು. ಹೀಗಾಗುತ್ತೆ. ಆ ದಿನ ಉಚಿತ ನಿವರ್ತತೆ ಅಬದ್ಧ ಉಚಿತ ಪೂರ ಯೋಚನೆ ಮಾಡಿ ಇಲ್ಲ ಬಿಡಬಾರ್ದು, ಇಂಥದ್ದು ಮಾಡಬಾರ್ದು ಅಂತ ಹೇಳಿ ಹಿಂದಕ್ಕೆ ಬಂದು ಕೂಡ ಇನ್ನೊಂದ್ಸತಿ ಪ್ರಬಲವಾದ ಆಸೆಯಿಂದ ತಿರ್ಗಾ ಮಾಡಿರ್ತಾನೆ. ಆದ್ದರಿಂದ ಪ್ರಾಯಶ್ಚಿತ್ತವನ್ನು ಮಾಡ್ಬೋದು ಅಂದರೆ ಇದು ಗಜ ಸ್ನಾನ ಇದ್ದದ್ದು. ಆನೆ ಸ್ನಾನ ಮಾಡುತ್ತೆ 1 ಗಂಟೆ, ಆಮೇಲೆ ದಡಕ್ಕೆ ಬಂದ ತಕ್ಷಣ ಎಲ್ಲ ಮಣ್ಣು ತೆಗೆದು ತನ್ನ ತಲೆ ಮೇಲೆ ಹಾಕೋತಾರೆ, ಮೇಗೆಲ್ಲ ಹಾಕೋದು. ಹೀಗೆ ಒಂದು ಪ್ರಾಯಶ್ಚಿತ್ತ ಮಾಡಿ ಒಂದ್ಸತಿ ಒಪ್ಕೊಂಡಿದ್ದಾಯಿತು. ತಿರ್ಗಾ ಅದೇ ಪಾಪವನ್ನು ಮಾಡಿ ಯಾವ ಕೃಷ್ಣನ ದೇಹದಿಂದ ಹೋಗಿತ್ತು, ಮನಸ್ಸಿಂದ ಹೋಗಿತ್ತು, ಅದೇ ಕೃಷ್ಣನನ್ನ ತಿರ್ಗಾ ಅಂಟಿಸ್ಕೊಂಡಂತಾಯಿತು. ಆದರೆ ಇದು ಗಜಸ್ಥಾನ ಇದ್ದಂತಾಗುತ್ತೆ. ಅದಕ್ಕೆ ಶುಕಾಚಾರ್ಯ ಉತ್ತರ ಹೇಳ್ತಾರೆ ರಾಜನ ಪ್ರಶ್ನೆ. ಕರ್ಮಣ ಕರ್ಮ ನಿರ್ಭಾಗ ನ ಖ್ಯಾತ್ಮಂತಿಕ ಈಶ್ವರಿ.
ಅವಿದ್ವದಧಿಕಾರಿತ್ವಾತ್ ಪ್ರಾಶ್ಚಿತ್ಯ ವಿಮರ್ಶನ ಕರ್ಮಣ ಕರ್ಮ ನಿರ್ಹಾರ. ಒಂದು ಕರ್ಮವನ್ನು ಮಾಡೋದು, ಆ ಕರ್ಮದಿಂದ ಪಾಪ ಬಂತು, ಆ ಪಾಪವನ್ನು ತೊಳ್ಕೊಳ್ಳೋಕ್ಕೆ ಪ್ರಾಯಶ್ಚಿತ್ತ ಇನ್ನೊಂದು ಕರ್ಮವನ್ನು ಮಾಡೋದು. ಆ ಕರ್ಮವನ್ನು ಮಾಡಿದ್ರೆ ನಾವು ಸರಿಯಾಗಿ ಮಾಡಕ್ಕೆ ಬರುತ್ತಾ? ಯಾವ ಕರ್ಮವನ್ನು ದೇವತೆಗಳು ಮಾತ್ರ ಸರಿಯಾಗಿ ಮಾಡ್ತಾರೆ ಅಂತ ನಮ್ಮಂಥವರು ದೇವತೆಗಳು ಋಷಿಗಳು ಸರಿಯಾಗಿ ಮಾಡ್ತಾರೆ. ಮನುಷ್ಯ ಯಾವ ಕರ್ಮವನ್ನು ಸರಿಯಾಗಿ ಮಾಡೋದು, ಕರ್ಮವನ್ನು ಸರಿಯಾಗಿ ಮಾಡೋದಿಲ್ಲ ಅಂತ ಕರ್ಮವನ್ನು ಬಿಡಬಾರ್ದು ಅಂತ ಹೇಳ್ತಾರೆ. 12ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ನಾವು ಮಾಡೋದು ತಪ್ಪಿದೆ, ಹಾಗಾದ್ರೆ ಬಿಟ್ಟೇ ಬಿಡೋಣ, ತಪ್ಪಾಗಿ ಮಾಡೋದಕ್ಕಿಂತ ಅಂತ. ಹಾಗೆಂದು ಮಾಡಬಾರ್ದು, ತಪ್ಪಾದರೂ ಕೂಡ ಮಾಡಬೇಕು. ದೇವರು ಅದನ್ನು ತಿಳಿಯೋರು ಯಾರನ್ನೂ ಕೊಡ್ತಾರೆ. ದೇವರು ಮಾಡೋರು ಇದು ತಪ್ಪು ಕೂತ್ರೆ ಎಲ್ಲರೂ ತಿಳ್ಕೊತಾರೆ. ಬಿಟ್ಟೇ ಬಿಟ್ಟರೆ ಅದನ್ನು ತಿಳ್ಕೊಳ್ಳೋ ಪ್ರಶ್ನೆ ಇರೋದ್ರಿಂದ ತಪ್ಪಾದರೂ ಕೂಡ ಮಾಡಬೇಕು. ಆದ್ದರಿಂದ ಕರ್ಮಣ ಕರ್ಮ ನಿರ್ಹಾರ. ಆದರೆ ಒಂದು ಕರ್ಮ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಇನ್ನೊಂದು ಕರ್ಮ ಮಾಡೋದು ಕೂಡ ಅದರಲ್ಲೂ ತಪ್ಪು ಮಾಡ್ತೀವಿ. ಆದ್ದರಿಂದ ಈ ಕರ್ಮದಿಂದ ಒಂದು ಪಾಪ ಬಂದಿತ್ತು, ಆ ಪ್ರಾಯಶ್ಚಿತ್ತ ಮಾಡಿದ ಕರ್ಮದ ಲೋಕದಿಂದ ಇನ್ನೊಂದು ಪಾಪ ಬರುತ್ತೆ. ಆದ್ದರಿಂದ ಒಂದು ಕೆಸರು ಹೋಗಿ ಇನ್ನೊಂದು ಕೆಸರು ಬಂತಷ್ಟೆ. ಕೆಸರಿನಿಂದ ಕೆಸರು ತೋದಂತೆ ಕರ್ಮದ ಫಲಗಳು. ವಿಶ್ವನಾಥ ಪಡೆಯುತ್ತಾರೆ ಎಲ್ಲಕ್ಕಿಂತ ಪಟ್ಟವರು ಕರ್ಮಂತ್ರಿ ದೇವರು ಕರ್ಮವನ್ನು ಬರ್ತೀವಲ್ಲ ಅಂತ ದಾಸರಾಯರು ಹೇಳಿದ್ದಾರೆ. ಆಗ ಒಂದು ಕೆಸರನ್ನು ಹೋಯಿತು, ಇನ್ನೊಂದು ಕೆಸರು ಬಂತು. ಹೀಗಿರುವಾಗ ಅತ್ಯಂತಿಕ ವಿಷಯ ಅದು ಹೇಳ್ತಾರೆ. ಅಜ್ಞಾನಿಗಳು ಮಾಡ್ತಕ್ಕಂಥ ಪ್ರಾಯಶ್ಚಿತ್ತ ಇದೆಯಲ್ಲ, ಈ ಪ್ರಾಯಶ್ಚಿತ್ತ ಆ ಮಾಡಿದ ಪಾಪವನ್ನು ಸಂಪೂರ್ಣವಾಗಿ ತೊಳೆಯುತ್ತೆ ಅಂತಿಲ್ಲ. ಯಾಕೆಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋರು ಅವಿದ್ವದ ಅಧಿಕಾರಿತ್ವ. ಜ್ಞಾನಿಗಳು ಅಜ್ಞಾನಿಗಳು ಹೇಳ್ಕೊಂಡು, ಜ್ಞಾನಿಗಳು ಅಪರೂಪರಾದರು, ರಾಯರು ವ್ಯಾಸರಾಜರು ಮೊದಲಾದವರು ಜ್ಞಾನಿಗಳು. ಅವ್ರು ತಪ್ಪು ಮಾಡೋದೇ ಇಲ್ಲ. ಅವ್ರು ಏನೋ ಅಕಸ್ಮಾತ್ ತಪ್ಪು ಸಂಭವಿಸಿದ್ರು ಕೂಡ ಅವ್ರ ಜ್ಞಾನದ ಅಗ್ನಿಯಿಂದ ತಪ್ಪು ಹೊರಟೋಗುತ್ತೆ. ಅವ್ರೇನು ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿಲ್ಲ. ಅವ್ರು ಮಾಡ್ತಕ್ಕಂಥ ಸತ್ಕರ್ಮ ಅವ್ರಿರ್ತಾರೆ. ಪಾಪವೇ ಸಂಘಟಿತವಾಗುವುದಿಲ್ಲ. ಸಂಘಟಿತವಾದರೂ ಕೂಡ ಅವ್ರಿಗೆ ಅವ್ರ ಜ್ಞಾನದಿಂದ ಅವ್ರ ಇದರಿಂದ ಅದು ಹೊರಟೋಗುತ್ತಾರೆ. ಅವ್ರಿಗೆ ನಮ್ಗೆ ಹೋಗುದೇ ಒಂದು ಗಟ್ಟಿಯಾಗಿ ಅಟ್ಕೊಳ್ಳೋದು ನಮ್ಮಂತಹ ಅಜ್ಞಾನಿಗಳು. ಅದನ್ನ ಅವಿದ್ವದ ಅಧಿಕಾರಿತ್ವ. ಪ್ರಾಯಶ್ಚಿತ್ತ ಯಾರು ಹೇಳಿದ್ದು ಶಾಸ್ತ್ರದಲ್ಲಿ? ಜ್ಞಾನಿಗಳ ಪ್ರಾಯಶ್ಚಿತ್ತ ಹೇಳಿಲ್ಲ. ಜ್ಞಾನಾಂತೆ ಸರ್ವಕರ್ಮಾಣಿ ಭಸ್ಮಾತ್ ಕುರಿತ ಅಂತ ಹೇಳಿ ಅವರಿಗೆ ಯಾವ ಪಾಪವೂ ಲೇಪ ಆಗುವುದಿಲ್ಲ ಅಂತ. ಜ್ಞಾನಿಗಳಿಗೆ ಪಾಪದ ಲೇಪ ಇಲ್ಲ. ಅದು ಬ್ರಹ್ಮಸೂತ್ರವೂ ಇದೆ. ಜ್ಞಾನಿಗಳಿಗೆ ಪಾಪದ ಲೇಪ ಬರೋದಿಲ್ಲ, ಅಜ್ಞಾನಿಗಳೇ ಪಾಪದ ಲೇಪ ಬರೋದು. ಅಜ್ಞಾನಿಗಳಿಗೆ ಪ್ರಾಯಶ್ಚಿತ್ತವನ್ನು ಹೇಳಿ. ಆದ್ದರಿಂದ ಅಜ್ಞಾನಿಗಳು ಮಾಡಿದ ಪ್ರಾಯಶ್ಚಿತ್ತದಿಂದ ಒಂದು ಕರ್ಮ ಪೂರ್ಣವಾಗಿ ನಾಶವಾಗುತ್ತೆ ಅಂತಿಲ್ಲ. ಆದರೆ ಜ್ಞಾನಿಗಳು ಉಪದೇಶವನ್ನು ಮಾಡಿ ನೀ ಹೀಗೆ ಮಾಡು ಅಂತ ಹೇಳಿದ್ರೆ ಆಗ ಜ್ಞಾನಿಗಳು ಉಪದೇಶದ ಮಾಡಿದ ಕರ್ಮ ಏನಿದೆ ಆ ಪ್ರಾಯಶ್ಚಿತ್ತ ಕರ್ಮ ಅದು ಫಲಕಾರಿಯಾಗುತ್ತೆ. ಅದು ಕರ್ಮ ಪಾಪಕರ್ಮ ಪೂರ್ಣವಾಗಿ ಹೋಗದೆ ಇರ್ಬೋದು. ಆದರೂ ಕೂಡ ಪಾಪ ಪ್ರಾಯಶ್ಚಿತ್ತದ ಮುಖ್ಯವಾದ್ದು ಪಶ್ಚಾತ್ತಾಪ. ನಾವು ಮಾಡಿ ತಪ್ಪಾಯಿತು ಅನ್ನೋ ಒಂದು ಜ್ಞಾನ ಬರಬೇಕಲ್ಲ, ಅದು ಬರಬೇಕು. ಅದು ಬರದೆ ಹಾಗೆ ಪ್ರಾಯಶ್ಚಿತ್ತ ಮಾಡಿದ್ರೆ ಜೀವನ ನಿವೃತ್ತಿ ಆಗೋದೇ. ಆ ಪಶ್ಚಾತ್ತಾಪವನ್ನು ಕೊಡಬೇಕು, ಸಂಕಲ್ಪ ಮಾಡಬೇಕು. ಮುಂದಿನ ತಪ್ಪನ್ನು ಮಾಡೋದಿಲ್ಲ ಅಂತ. ತಪ್ಪನ್ನು ಮಾಡೋದಿಲ್ಲ ಅಂತಂದ್ರೂ ಮತ್ತೊಂದು ಮಾಡ್ತೀವಿ. ಆದರೆ ಆ ಮಾಡೋ ಫ್ರೀಕ್ವೆನ್ಸಿ ಅದು ಕಡಿಮೆ ಆಗುತ್ತೆ. ದಿವಸ ಮಾಡ್ತಾ ಇದ್ದನ್ನ 4 ದಿವಸಕ್ಕೊಂದು ಸರ್ತಿ, 8 ದಿವಸಕ್ಕೊಂದು ಸರ್ತಿ ಹೀಗೆ ಮಾಡ್ಕೊಂಡು ಹೋದರೆ ಅದು ಗೀತೆಯಲ್ಲಿ ಶತ್ರುಮತಿಯವಯ್ಯ ಸೋಡು ಕಾಮಕ್ರೋಧೋದ್ಭವಂ ವೇಗಂ ಸಂಯುಕ್ತ ಶ್ರುತಿ ನರಹ. ನಾವು ಏನೋ ದೇವರು ಒಂದು ಮನುಷ್ಯನನ್ನು ಕೊಟ್ಟಿದ್ದಾನೆ, ಸಜ್ಜನ ಸಹವಾಸವನ್ನು ಕೊಟ್ಟಿದ್ದಾನೆ. ನಮಗೆ ದೊಡ್ಡ ಶತ್ರು ಕಾಮ ಮತ್ತು ಕ್ರೋಧ. ಕಾಮ ಅಂದರೆ ಆಸೆ. ನಮ್ಮ ಆಸೆ ಕಡಿಮೆ ಮಾಡ್ಕೊಳ್ಳೋದ್ರೆ ಖಂಡಿತ ಬೇಕು ಅಂತ ಅನ್ಸುತ್ತೆ. ಆ ಸಂಪಾದನೆ ಮಾಡೋಕ್ಕೆ ಏನೇನೋ ಮಾಡಬೇಕು. ಅದು ನಾವು ಬರದೇ ಇದ್ದರೆ ನಮ್ಗೆ ಸಿಟ್ಟು ಬರುತ್ತೆ. ಇನ್ನು ಒಂದು ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೆ. ಜೀವನದ ಸಾಧನೆ ಏನು ಅಂತಂದರೆ ಕಾಮಕ್ರೋಧಗಳನ್ನು ಒಂದು ಜನ್ಮದಲ್ಲಿ ಗೆಲ್ಲಕ್ಕಾಗೋದಿಲ್ಲ. ಆದರೆ ಆ ಕಾಮದ ವೇಗವನ್ನು, ಕ್ರೋಧದ ಫೋರ್ಸನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾದ್ರೆ ಅದು ಒಂದು ಜೀವನದ ಅಚೀವ್ಮೆಂಟ್. ಹಾಗಾದ್ರೆ ನಾವೇ ಸಾಕು. ನಮಗೆ ಸಿಟ್ಟು ಬಂದರೆ ಮೊದಲು ಸಿಟ್ಟು ಬಂದಷ್ಟೇ ತೀವ್ರವಾಗಿ ಬರುತ್ತೋ ಅದನ್ನು ಆಮೇಲೆ ತಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರೋರು ಕಡಿಮೆ ಆಗಿದ್ದು. ನಮ್ಮ ಆಸೆಗಳು ಕಡಿಮೆ ಆಗಿದ್ದು ಇರುವು. ಅದೆಲ್ಲ ಕಡಿಮೆ ಮಾಡಿಕೊಂಡ್ರೆ ಪೂರ್ತಿ ಹೋಗೋದಿಲ್ಲ. ಅದು ಒಂದು ಜನ್ಮಕ್ಕೆ ಹೋಗೋದಿಲ್ಲ. ಯಾಕಂದರೆ ಅನಾದಿ ಕಾಲ ಒಂದು 1000 ಜನ್ಮ ಎತ್ತಿದ್ದೀವಿ ನಾವು. ಇದೇನು ಹೊಸದಲ್ಲ. 1000 ಜನ್ಮದಿಂದ ಬಂದ ಹ್ಯಾಬಿಟ್ ಇದೆಯಲ್ಲ, ಅದು ಆ ಸಂಸ್ಕಾರ ಅದು ಒಂದು ಜನ್ಮದಲ್ಲಿ ಹೋಗೋದಲ್ಲ. ಆದರೆ ಅದರ ವೇಗವನ್ನು ಕಡಿಮೆ ಮಾಡ್ತೀವಿ. ಇವತ್ತು ಬ್ರೇಕ್ ಹಾಕಿದ ತಕ್ಷಣ ಗಾಡಿ ನಿಲ್ಲುತ್ತಾ? ಎಷ್ಟೋ ಮುಂದೆ ಹೋಗಿ ಗಾಡಿ ನಿಲ್ಲುತ್ತೆ. ಹಾಗೆ ಬ್ರೇಕ್ ಹಾಕೋಕ್ಕೆ ಪ್ರಯತ್ನ ಪಡಬೇಕು. ಬ್ರೇಕ್ ಹಾಕಿದ್ರೆ ಅವನು ಗಾಡಿ ನಿಲ್ಲೇ ಇಲ್ಲ ಪರವಾಗಿಲ್ಲ, ಅವನಿಗೆ ಹೋಗೋದು ಆಗುತ್ತೆ ಅಂತ ಹೇಳ್ತಾರೆ. ನಾಶ್ಚತಃ ಪಥ್ಯಮೇವಾನ್ನಂ ವ್ಯಾಧಯೋ ಅಭಿಭವಂತಿ ಏಂ ನೇಮಕೃತರಾಜಂ ಶನೈ ಕ್ಷೇಮಾಯ ಕಲ್ಪತೆ. ಏನು ಮಾಡಬೇಕು ಅದಕ್ಕೆ ಅಂತಂದರೆ ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಈಗ ರೋಗ ಬಂದಿದೆ,
ರೋಗ ಬಂದರೆ ಡಾಕ್ಟರ್ ಹೋಗ್ತಾರೆ, ಔಷಧಿ ಕೊಡ್ತಾರೆ, ನೀವು ಪಥ್ಯವನ್ನು ಊಟ ಮಾಡಿ ರೋಗ ಹೋಗುತ್ತೆ ಅಂತ. ತಿರ್ಗಾ ಅಪಥ್ಯ ಮಾಡೋದು ತಿರ್ಗಾ ರೋಗ ಬರುತ್ತೆ. ಅದರೊಂದು ನಿಯಮವನ್ನು ಮಾಡಿಕೊಂಡ್ರೆ, ನಾನು ಅಪಥ್ಯವಾದದ್ದು ರೋಗವನ್ನು ತರ್ತಕ್ಕಂಥದ್ದು ಯಾವ ಆಹಾರ ತೆಗೆದುಕೊಳ್ಳೋದಿಲ್ಲ ಅಂತಂದರೆ ಅವನಿಗೆ ರೋಗ ಬರೋದಿಲ್ಲ. ನಿಯಮಕರಾದ ಡಾಕ್ಟರ್ ಹೇಳಿದ್ದಾರೆ, ಈ ಪಥ್ಯ ಮಾಡಿದ್ದೀರಿ, ತಕ್ಷಣ ಜ್ವರ ಹೋಗೋದಿಲ್ಲ ಹೋಗೋದಿಲ್ಲ. ಅದನ್ನು ನಿಯಮಕದ್ದು ಮತ್ತೆ ಆ ನಿಯಮವನ್ನು ಅನುಸರಿಸಿದ್ರೆ ಮಾತ್ರ, ವೈದ್ಯ ಹೇಳಿದ ನಿಯಮವನ್ನು ಅನುಸರಿಸಿದ್ರೆ ಮಾತ್ರ ಅವನಿಗೆ ನಿರೋಗಿ ಆಗ್ತಾನೆ, ಅವನಿಗೆ ಕ್ಷೇಮ ಉಂಟಾಗುತ್ತೆ. ಹೇಗೋ ಹಾಗೆ ನಾವು ಪಾಪವನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಕೂಡ ಮತ್ತೆ ಅದನ್ನು ಕಡಿಮೆ ಮಾಡಿ, ಪಾಪವನ್ನು ಮಾಡ್ತಕ್ಕಂಥ ಇದನ್ನು ಕಡಿಮೆ ಮಾಡಿ, ಪಾಪ ಸಂಖ್ಯೆಯನ್ನು ಕಡಿಮೆ ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಾ ಇದ್ರೆ ಆ ನಿಯಮವನ್ನು ಮಾಡಿದ್ರೆ ಆಗುತ್ತೆ. ಅದಕ್ಕೆ ಇನ್ನೊಂದು ವಿಷಯ ಅಂತ ಶಾಸ್ತ್ರ ಹೇಳಿ, ಬಟ್ಟೆ ತುಂಬ ಕೊಳೆಯಾಗಿದೆ, ಒಂದ್ಸರ್ತಿ ಸೋಪ್ ಹಾಕಿ ಹೋಗಿದ ತಕ್ಷಣ ಆ ಬಟ್ಟೆ ಎಲ್ಲ ಕೊಳೆ ಹೋಗ್ಬಿಡುತ್ತೆ. ಇವತ್ತು ಹೋಗ್ಬೇಕು, ನಾಳೆನೂ ಹೋಗ್ಬೇಕು, ನಾಳಿದ್ದು ಹೋಗ್ಬೇಕು, ಹೀಗೆ ಮಾಡಿದ್ರೆ ಮಾತ್ರ ಆ ಬಟ್ಟೆಯಲ್ಲಿ ಎಲ್ಲ ಕೊಳೆ ಹೋಗುತ್ತೆ. ಹಾಗೆಯೇ ಮನಸ್ಸು ಕೆಟ್ಟೋಗಿದೆ, ಜೀವನ ಸ್ವರೂಪ ಕೆಟ್ಟೋಗಿಲ್ಲ. ಮನಸ್ಸಲ್ಲಿ ಆಸೆಗಳು ಬಂದು, ಸಿಟ್ಟುಗಳು ಬಂದು ಮನಸ್ಸು ಕೆಟ್ಟೋಗಿದೆ. ಅದು ಒಟ್ಟಿಗೆ ತೊಳೆಯೋಕ್ಕಾಗೋದಿಲ್ಲ. ಅದು ನಿಧಾನವಾಗಿ ಒಂದು ಕೊಳೆಯಾದ ಬಟ್ಟೆಯಲ್ಲಿ ಮತ್ತೆ ಹೋಗಿ ಹೇಗೆ ಶುದ್ಧಿಯನ್ನು ಮಾಡಬೇಕು, ಹಾಗೆ ಎಷ್ಟೋ ದಿವಸ ಮನಸ್ಸು ಶುದ್ಧಿ ಆಗ್ತಕ್ಕಂಥದ್ದು, ಅದು ಶುದ್ಧಿಯನ್ನು ಮಾಡಬೇಕು. ಶನೇಕ್ಷೇಮ ಕಲ್ಪತಿ, ತಕ್ಷಣ ಇವತ್ತು ಪಥ್ಯ ಮಾಡಿದ ತಕ್ಷಣ ಹೇಗೆ ಹೋಗುವುದಿಲ್ಲವೋ ಹಾಗೆ ಪ್ರಾಯಶ್ಚಿತ್ತ ಮಾಡಿಕೊಂಡ ತಕ್ಷಣ ಮನಸ್ಸು ಶುದ್ಧವಾಗುವುದಿಲ್ಲ. ತಪಸ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ ತ್ಯಾಗೇನ ಸತ್ಯಸುರುಚಾಭ್ಯಾಂ ನಿಯಮೇನ ದಮೇನ ಚ ನಿಯಮೇನ ಯಮೇನ ಚ ದೇವ ಬುದ್ಧಿಜಂ ಧೀರಾಃ ಧರ್ಮಜ್ಞಾಃ ಶ್ರದ್ಧೆಯಾನ್ವಿತಾಃ ಕ್ಷಪಂತಕಂ ಮಹದಪಿ ವೇಣುಧರ್ಮ ನಿವಾರಃ. ಆ ಪಾಪವನ್ನು ಕಳ್ಕೊಂಡ ಪಡೆಯೋ ಏನೇನು ಉಪಾಯ, ಏನೇನು ಮಾಡಬೇಕು ಅಂತಂದರೆ ತಪಸ್ಸನ್ನು ಮಾಡಬೇಕು. ತಪಸ್ಸನ್ನು ಅಂದರೆ ಕಾಯಿಕ, ವಾಚಿಕ ಮತ್ತು ಮಾನಸವಾದ ತಪಸ್ಸು. ಕಾಯಿಕವಾದ ತಪಸ್ಸು ಏಕಾದಶಿ, ಚಾತುರ್ಮಾಸ್ಯ, ಪ್ರಾತಃ ಸ್ನಾನ, ಇವುಗಳೆಲ್ಲ ಕಾಯಿಕವಾದ ತಪಸ್ಸು. ವಾಚಿಕವಾದ ತಪಸ್ಸು ದೇವರ ಸ್ತೋತ್ರವನ್ನು ಹೇಳೋದು, ದೇವರ ನಾಮವನ್ನು ಹೇಳೋದು, ಆಗಾಗ ದೇವರ ನಾಮವನ್ನು ಬಾಯಿಂದ ಹೇಳ್ತಾ ಇರೋದು, ಇದೆಲ್ಲ ದೇವರ ಹೆಸರನ್ನು ಹೇಳ್ತಾ ಇರೋದು, ಇದೆಲ್ಲ ವಾಚಿಕ ತಪಸ್ಸು. ಮಾನಸ ತಪಸ್ಸು ಅಂದರೆ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ದೊಡ್ಡ ನೋಡಿಕೊಂಡು ಮನಸ್ಸಲ್ಲಿ ಪರಿವಾರಗಳನ್ನ ಗುರುಗಳನ್ನ ಅವ್ರು ಚಿಂತನೆ ಮಾಡೋದಕ್ಕೆ ಮಾನಸ. ಹೀಗೆ ಮಾಡಿದರೆ ಬ್ರಹ್ಮಚರ್ಯ ಅಂದರೆ ಎಲ್ಲ ಇಂದ್ರಿಯಗಳು ದೇವರಲ್ಲಿ ಕೊಟ್ಟಿದ್ದಾರೆ, ಕೈ ಕೊಟ್ಟಿದ್ದಾರೆ, ಕಾಲು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಇದೆಲ್ಲ ದೇವರ ಸೇವೆಗೆ ಉಪಯೋಗ ಆಗೋದು. ಎಷ್ಟೋ ಜನ ಕೈ ಇದ್ದವರು ನೋಡಿದ್ದೀವಿ, ಕಾಲಿದ್ದ ಇದ್ದವ್ರು ನೋಡಿದ್ದೀವಿ. ಕಾಲಿದ್ದ ಇದ್ದವರು ನೋಡಿದ್ರೆ ಅಯ್ಯೋ ಎಷ್ಟು ಪ್ರದಕ್ಷಿಣ ಆಗ್ತಾ ಇದ್ದಾರೆ ಅವರು, ನಾವು ಪ್ರದಕ್ಷಿಣ ಆಗ್ಲಿಲ್ವಲ್ಲ ಅಂತ ಅವ್ರು ಸಂತ ಆಗುತ್ತೆ ನೋಡಿ. ಕೈ ಇದ್ದವರು ಪೂಜೆಯನ್ನು ಮಾಡ್ತಾರೆ, ಕೈ ಇದ್ದವರು ಅಯ್ಯೋ ನಾವು ಪೂಜೆನೇ ಮಾಡೋಕ್ಕಾಗೋದಿಲ್ವಲ್ಲ. ನಮ್ಗೆ ಇದ್ದಾಗ ಆ ವಸ್ತು ಅದು ಬೆಲೆ ಗೊತ್ತಾಗೋದಿಲ್ಲ, ಅದು ಹಿಂದೆ ಇದ್ದಾಗ ಅದು ಗೊತ್ತಾಗುತ್ತೆ. ಅದರಿಂದ ದೇವರಿಗೆ ಏನು ಕೊಟ್ಟಿದ್ದಾರೆ, ಏನು ಜಡಭವಿಚ್ಚಿದೀವ ಧನವಾಹನ ವಿಭೂಷಣ ಮದನಾದ ಅಖಿಲ ವಸ್ತು ತೊನು ಮನವಾಗಿತ್ತು ಆಡಲ್ಪಡುವಂತೆ ಲೋಕದವರು. ಯಾರಾದರೂ ದೇವರು ಕೊಡೋಕ್ಕೆ ಸಾಧ್ಯ, ಯಾರಾದರೂ ಮನಸ್ಸನ್ನು ಕೊಡೋಕ್ಕೆ ಸಾಧ್ಯ, ಯಾರು ಇಂದ್ರಿಯನ್ನು ಕೊಡೋಕ್ಕೆ ಸಾಧ್ಯ, ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಸಂಪತ್ತು ಅದನ್ನು ಕೊಟ್ಟಿದ್ದಾರೆ. ಆದ್ದರಿಂದ ದೇವರು ಕೊಟ್ಟಿರುವಾಗ ಬ್ರಹ್ಮಚರ್ಯ ಎಲ್ಲವನ್ನು ಕೂಡ ಭಗವನ್ಮುಖವನ್ನು ಮಾಡಬೇಕು. ಶಮೇನ ಚ ದಮೇನ ಚ, ಶ್ರಮ ಭಗವನ್ನಿಷ್ಠರು ಯಾವಾಗ ದೇವರ ಸ್ಮರಣೆ ಮಾಡಬೇಕು. ದೇವರ ಸ್ಮರಣೆ ಇದ್ರೆ ಕೆಟ್ಟ ಸ್ಮರಣೆ ಬರೋದಿಲ್ಲ ಮನಸ್ಸಲ್ಲಿ. ದೇವರ ಸ್ಮರಣೆ ಬಿಟ್ಟಾಗ ಮನಸ್ಸಲ್ಲಿ ದೇವರ ಸ್ಮರಣೆ ಬರುತ್ತಾ. ಅದರಿಂದ ನಾವು ದೇವರ ಸ್ಮರಣೆ ಮಾಡಬೇಕು. ದಮೇನ ಚ ಇದೇ ನಿಗ್ರಹ ಬೇಕು. ಇಂದ್ರಿಯ ನಿಗ್ರಹ ಇದೆ. ಆಸೆ ಬಂತು, ಅದರಿಂದ ಯಾವಾಗ ಏನೇನು ಬೇಕು ಎಲ್ಲವೂ ತಿಂತೀವಿ, ಎಲ್ಲವನ್ನೂ ಭೋಗಿಸ್ತೀವಿ ಅಂತಂದರೆ ಅದು ಪಾಪಕ್ಕೆ ಕಾರಣ. ತ್ಯಾಗೇನ ಸತ್ಯಭ್ರೋಚಾಭ್ಯಾಂ, ಸಜ್ಜನರಿಗೆ ದಾನವನ್ನು ಮಾಡಬೇಕು. ಸಜ್ಜನ ದಾನವನ್ನು ಮಾಡಿ ಅವ್ರು ಏನು ಆಶೀರ್ವಾದ ಮಾಡ್ತಾರೆ ಅದು ತುಂಬ ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆಯದು. ದೇವರು ನಮ್ಗೆ ಏನು ಕೊಟ್ಟಿದ್ದಾರೆ ಅದರಲ್ಲಿ ಸಜ್ಜನರಿಗೆ ದಾನವನ್ನು ಮಾಡಬೇಕು. ಸಜ್ಜನರಿಗೆ ದಾನವನ್ನು ಮಾಡ್ತಾ ದಾನದ ಕಥೆಯನ್ನು ಹೇಳ್ತಾ ಒಂದು ಪುರಾಣದಲ್ಲಿ ಹೇಳ್ತಾರೆ. ಕುರುಕ್ಷೇತ್ರದ ದೊಡ್ಡ ಸೂರ್ಯಗ್ರಹಣ ಬರ್ತದೆ. ಸೂರ್ಯಗ್ರಹಣದಲ್ಲಿ ಕುರುಕ್ಷೇತ್ರದ ಸ್ಥಾನ ತುಂಬ ವಿಶೇಷ. ಎಲ್ಲ ದೊಡ್ಡ ವರ್ತಕರು ಬಂದಿದ್ರು. ನೀವು ನೋಡ್ಬೋದು ಶ್ರೀಪಟ್ಟಣದಲ್ಲಿ ಗ್ರಹಣದ ಸ್ಥಾನಕ್ಕೆ ಬ್ರಾಹ್ಮಣರು 5 ಜನ ಇದ್ರೆ ಬ್ರಾಹ್ಮಣಿಕರು 3 ಜನ ಇರ್ತಾರೆ. ಎಲ್ಲ ಬಂದು ಬೇಕಾದಷ್ಟು ಬ್ರಾಹ್ಮಣರಿಗೆ ಹೊಳೆಯವರಿಗೆ ಮುತ್ತು ರಕ್ತಗಳನ್ನೆಲ್ಲ ಕೊಟ್ಟರು, ಚಿನ್ನವನ್ನು ಕೊಟ್ಟರು, ಜೀವನವನ್ನು ಕೊಟ್ಟರು, ಎಲ್ಲ ಕೊಟ್ಟರು. ಒಬ್ಬ ಕಟ್ಟಿಗೆ ಮಾರವನಿಗೆ ಬಂದಿದ್ದ, ಕಟ್ಟಿಗೆ ಒಡೆಯವನು ಬಂದಿದ್ದ. ಅವ್ನು ನೋಡಿದಾಗ ಇಷ್ಟೊಂದು ಎಲ್ಲರೂ ಕೊಡ್ತಾ ಇದ್ದಾರೆ, ನನ್ನ ಹತ್ರ ಏನೂ ಇಲ್ಲ, ಅವರು ದ್ರವ್ಯ ಇದೆ, ಚಿನ್ನ ಇದೆ, ಬೆಳ್ಳಿ ಇದೆ, ಎಲ್ಲರೂ ಕೊಡ್ತಾರೆ, ತಿಳಿಯಿಲ್ಲ ಅಂತ ಅವನ ಹತ್ರ ಒಂದು ಕೋಪಿನ ಒಂದು ಕೊಡ್ಲಿ 2 ಇತ್ತು.
ಅದಕ್ಕೆ ಅವನು ಯಾರೋ ಒಬ್ಬ ಈ ದಿವಸ ನಿತ್ಯ ಹೋಮವನ್ನು ಮಾಡ್ತಕ್ಕಂಥ ಬ್ರಾಹ್ಮಣರಿಗೆ ಆ ಕೊಡದೆಯನ್ನು ಕೊಟ್ಟು ದಾನ ನಾಳೆ ತನ್ನ ಜೀವನಕ್ಕೆ ಯೋಚನೆ ಮಾಡ ಕೊಡದೆ ಇದ್ರೆ ನಾಳೆ ಕೂಲಿ ಹೋಗ್ತಾರೆ ಅದನ್ನ ಮಾಡಬೇಕು. ಆದರೆ ಆ ಕೊಡದೆಯನ್ನು ಕೊಟ್ಟು ಅವನು ಕೃಷ್ಣಾರ್ಪಣ ಇದೆ ನನ್ನ ಕೈಲಾಗತಕ್ಕಂಥ ಅದಕ್ಕೆ ಹೇಳ್ತಾ ಎಲ್ಲರೂ ಮರಣವನ್ನು ಹುಟ್ಟಿದಂತೆ ಆ ದೊಡ್ಡ ಚಿನ್ನ ಬೆಳ್ಳಿಯನ್ನು ತೆಗೆದುಕೊಂಡು ಕೊಟ್ಟು ದಾನ ಕೊಟ್ಟವ್ರಿಗೆ ಕರ್ಕೊಂಡು ಹೋಗಕ್ಕೆ ವಿಮಾನ ಬರಲಿಲ್ಲ. ಈ ಕೊಡವೆ ದಾನ ಮಾಡೋದು ಶೂದ್ರರಿಗೆ ಅವ್ರಿಗೆ ಕರ್ಕೊಂಡು ಹೋಗಕ್ಕೆ ವಿಮಾನ ಬಂತು. ಅದು ತ್ಯಾಗ. ನನಗೇನಿದೆ, ಯಾರು ಎಷ್ಟು ತ್ಯಾಗ ಮಾಡ್ತಾರೆ, ಎಷ್ಟು ದಾನ ಮಾಡ್ತಾ ಇರ್ತಾ ಅವ್ರಿಗೆ ಗೊತ್ತು. ನಮ್ಮ ಹತ್ರ ಎಷ್ಟಿದೆ, ನಾವು ಎಷ್ಟು ಕೊಡ್ತಾ ಇದ್ದೀವಿ ಅಂತ ಇನ್ನೊಬ್ರಿಗೆ ಗೊತ್ತಾಗೋದಿಲ್ಲ. ಆಗ ಒಬ್ಬ 5 ರೂಪಾಯಿ ಕೊಟ್ಟಿದ್ದು ತುಂಬ ಅನಂತ ಆಗ್ಬೋದು, ಇನ್ನೊಬ್ಬ 5 ಲಕ್ಷ ಕೊಟ್ಟು ಅದು ಕಡಿಮೆ ಆಗ್ಬೋದು. ತ್ಯಾಗೇ ರಸ್ತೆ ಹುಟ್ಟಾಗ ಸಂಪಾದನೆ ಸಿಕ್ಕಿದಾಗ ದಾನವನ್ನು ಮಾಡಬೇಕು. ದಾನವನ್ನು ಮಾಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪವನ್ನು ಮುಂಚೆ ನಮಗೆ ದಾನವನ್ನು ಮಾಡಬೇಕು ಅಂತ ಇಚ್ಛೆ ಬರಬೇಕು. ಇಚ್ಛೆ ಬಂದ ಮೇಲೆ ದೇವರಂತಹ ಸಂದರ್ಭವನ್ನು ಒದಗಿಸ್ಬೇಕು. ಅಲ್ಲೊಂದು ವೇದ ಮಂತ್ರ ಇದೆ ಆ ದಾನ ವಿಷಯದಲ್ಲಿ. ನಾನು ಹೀಗೆ ಮಾತಾಡ್ತಾ ಇದ್ದೆ, ಏನೋ ಮುಗಿಯೋದಿಲ್ಲ, ಮುಂದೆ ಕೂರ್ತಿದ್ದೆ. ದೇಹ ಅದನ್ನ ಸತ್ಯನ ತ್ಯಾಗೇನ ಸತ್ಯ ಸೂಚಾಭ್ಯ ಮೇಲೆ ಆಗ ಸತ್ಯ ವಚನವನ್ನು ಸತ್ಯಕ್ಕೆ ಹಿತವಾದ ಮಾತನಾಡಬೇಕು. ಯಾವುದು ಶುಚಿ ಅಂತಃಕರಣದಲ್ಲಿ ಮತ್ತು ಬಾಹ್ಯವಾಗಿ ಶುದ್ಧಿಯಾಗಿ ಮುಂದೆ ಇರಬೇಕು. ಅನಂತರ ನಿಯಮ ಮತ್ತು ಯಮ ನಿಯಮಗಳು ಅಂತ ಹೇಳಿ. ಯಮ ನಿಯಮಗಳು ಏನು ವ್ಯತ್ಯಾಸ ಅಂತಂದರೆ ಯಾವಾಗಲೂ ಅನುಸರಿಸ್ತಕ್ಕಂಥ ವ್ರತಗಳೇನಿದೆ ಅದು ಯಮ. ಒಂದು ಕಾಲದಲ್ಲಿ ಮಾತ್ರ ಬಳಸ್ತಕ್ಕಂಥದ್ದು ನಿಯಮಗಳು. ಈಗ ಅಹಿಂಸೆ ಅದು ನಿಯಮ, ಸ್ನಾನ ಅನ್ನೋದು ನಿಯಮ. ಸ್ನಾನ ದಿವಸಕ್ಕೆ 24 ಗಂಟೆ ಏನು ಮಾಡೋದು. ಆದ್ದರಿಂದ ಯಮಗಳು ಅಂದರೆ ಅಹಿಂಸಾ, ಸತ್ಯ, ಅಕ್ರೋಧ ಇವುಗಳೆಲ್ಲ ಯಮಗಳು. ಯಮ ಅಂದರೆ ಯಾವಾಗಲೂ ಅನುಸರಿಸಬೇಕಾದ ನಿಯಮಗಳು ಅಂತ. ನಿಯಮ ಅಂತಂದರೆ ತುಂಬ ನಿಯಮದಲ್ಲಿ ದಿವಸ ಮಾಡ್ತಾ ಇರಲಿಲ್ಲ. ಈಗ ಯಾವುದೋ ಕಾರಣಕ್ಕೋಸ್ಕರ ಸ್ವಲ್ಪ ನಿಯಮವನ್ನು ಮಾಡ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ಮಾಡ್ತಕ್ಕಂಥದ್ದು ನಿಯಮಗಳು. ಅಂತ ಯಮವನ್ನು ಮಾಡಬೇಕು, ನಿಯಮವನ್ನು ಮಾಡಬೇಕು. ಇದನ್ನು ಮಾಡಿದರೆ 3 ವಿಧವಾದ ಪಾಪಗಳಿಗೆ ಬಂದಿರುತ್ತೆ. ಅದನ್ನು ಎಷ್ಟೇ ದೊಡ್ಡ ಪಾಪಗಳಲ್ಲಿ ಅದಕ್ಕೆ ಒಂದು ಬಿದಿರು ಬೆಳೆಯಲ್ಲಿ ಒಂದು ಕಿಡಿ ಬೆಂಕಿ ಹುಟ್ಟಿದರೆ ಅದೇ ಬಿದಿರು ಬೆಳೆಯನ್ನೇ ಸುಟ್ಟು ಭಸ್ಮ ಮಾಡುತ್ತೋ ಹಾಗೆ ಎಲ್ಲವನ್ನು ಕೂಡ ಸುಟ್ಟು ಭಸ್ಮ ಮಾಡುತ್ತೆ. ಇಷ್ಟು ಶುದ್ಧಿಯನ್ನು ಮಾಡುತ್ತೆ. ಕೇಚಿತ್ ಕೇವಲಯ ಭಕ್ತಿಯ ವಾಸುದೇವ ಪರಾಯಣ ಅಘಂ ಧರ್ಮಂತಿ ಕಾಸ್ತೇನ ನೀಹ ಅದು ಭಾಸ್ಕರ. ಇಷ್ಟೆಲ್ಲ ಮಾಡೋಕ್ಕೆ ಬರೋದಿಲ್ಲ ಕೆಲವರಿಗೆ. ದಾನವನ್ನು ಕೊಡೋಕ್ಕಾಗೋದಿಲ್ಲ, ಇನ್ನೊಂದು ಮಾಡೋಕ್ಕಾಗೋದಿಲ್ಲ, ಅವ್ರ ಏನು ಇರೋದಿಲ್ಲ. ಆದರೆ ವಾಸುದೇವ ಪರಾಯಣವಾದರು ಯಾರು ದೇವರ ಚಿಂತನೆ ಮಾಡೋರು ಅವರು ಯಾವುದನ್ನು ಮಾಡದೇ ಇದ್ರು, ದಾನವನ್ನು ಯಾವುದು ಅಂತಂದರೆ ನಿಯಮಗಳನ್ನು ಮಾಡದೇ ಇದ್ರು ಅಂತಲ್ಲ, ದಾನವನ್ನು ಮಾಡಲಿಲ್ಲ, ಹೋಮವನ್ನು ಮಾಡಲಿಲ್ಲ, ಏನು ಮಾಡಲಿಲ್ಲ ಕೂಡ ಕೇವಲ ಭಗವಂತ ನಾಮಸ್ಮರಣೆಯಿಂದ ಎಷ್ಟೇ ದೊಡ್ಡ ಪಾಪವನ್ನು ಕೂಡ ಅವರು ಪರಿಹಾರ ಮಾಡ್ಕೊತಾರೆ. ಅಷ್ಟು ದೇವರ ನಾಮಸ್ಮರಣೆಗೆ, ದೇವರ ನಾಮದ ಕೀರ್ತನೆಗೆ ಅಂತ ಫಲವಿದೆ. ತಥಾ ಭಗವಾನ್ ರಾಜಂ ಪೂಜಯಿತ ತಪಾದಿಭಿ ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪುರುಷ ಸೇವೆಯ. ತಪಸ್ಸು ಮೊದಲಾದವುಗಳಿಂದ ಪ್ರಾಯಶ್ಚಿತ್ತ ಮಾಡಿಕೊಂಡು ಪಾಪವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರು. ಆದರೆ ತಪಸ್ಸು ಮೊದಲಾದವುಗಳಿಂದ ಅಂತಹ ಪಾವಿತ್ರ್ಯ ಬರುವುದಿಲ್ಲ. ಎಂಥ ಪಾವಿತ್ರ್ಯ? ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪುರುಷ ಸೇವೆಯ. ಸತತವಾಗಿ ದೇವರನ್ನ ಮನಸ್ಸನ್ನು ಚಿಂತನೆ ಮಾಡುವವನಿಗೆ ಎಂಥ ಒಂದು ಪಾವಿತ್ರ್ಯ ಬರುತ್ತೆ, ಅಂಥದ್ದು ಯಾವ ತಪಸ್ಸಿಗೂ ಬರುತ್ತೆ. ಇದಾದರೂ ಹೇಗೆ ಬರುತ್ತೆ? ಸತತವಾಗಿ ದೇವರನ್ನು ಚಿಂತನೆ ಮಾಡೋದು ಹೇಗೆ ಬರುತ್ತೆ ಅಂದರೆ ತತ್ಪುರುಷ ಸೇವೆಯ. ಯಾರು ಸತತವಾಗಿ ದೇವರು ಚಿಂತನೆ ಮಾಡ್ತಾರೆ ಅಂಥವ್ರ ಸೇವೆಯನ್ನು ನಾವು ಮಾಡಬೇಕು. ಅಂತಹ ಸೇವೆಯನ್ನು ಮಾಡಬೇಕು. ಅಂತಹ ಅಪರೋಕ್ಷ ಜ್ಞಾನವನ್ನು ಕೊಟ್ಟಿದ್ದಾರೆ. ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಅಪರೋಕ್ಷ ಜ್ಞಾನದ ಅವತಾರ ಮಾಡಿದ್ದಾರೆ. ಅವ್ರಿಗೆ ಮಾಡಿ ಅವ್ರಿಗೆ ಸಂಪಾದನೆ ಮಾಡಬೇಕಾಗ್ತಿರಲಿಲ್ಲ. ಅವ್ರು ಯಾವುದೋ ಜನರೂಪದಲ್ಲೋ ತತ್ವರೂಪದಲ್ಲಿ ಇದ್ದು ತಪಸ್ಸನ್ನು ಮಾಡ್ಕೊಂಡು ಮುಂದಕ್ಕೆ ಹೋಗೋದು. ಅವರು ಭೂಮಿಯಲ್ಲಿ ಯಾಕೆ ಬರಬೇಕಾಗಿತ್ತು ಅಂದರೆ ಭೂಮಿಯಲ್ಲಿ ದೇವರು ಕಳಿಸ್ಕೊಟ್ಟಿದ್ದಾರೆ ಅಂತ ಬಂದರು. ತತ್ವ ಕಳಿಸ್ಕೊಟ್ಟಿದೆ ಯಾಕೆ ಅಂತಂದರೆ ನಮಗೆ ನೇರವಾಗಿ ಇಂಥ ಶುದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರು ಅಪರೋಕ್ಷ ಜ್ಞಾನಿಗಳಿದ್ದಾರೋ ಅಂಥವ್ರ ಸೇವೆಯನ್ನು ಮಾಡಿ, ಅಂಥವ್ರ ಸ್ಮರಣೆಯನ್ನು ಮಾಡಿ, ಅವರ ಜೀವನವನ್ನು ನಮಗೆ ಆದರ್ಶ ಅಂತ ಇಟ್ಕೊಂಡು ಅದನ್ನು ಅನುಕರಿಸಿದ್ರೆ ಮಾತ್ರ ಅದು ಶುದ್ಧಿ ಆಗುತ್ತೆ. ತತ್ಪುರುಷ ಸೇವೆಯ. ಅದಕ್ಕೆ ತಸ್ಮಾದ್ ಆತ್ಮೀಕ್ಷ ತಸ್ಮಾದ್ ಆತ್ಮತ್ವ ಹೆಚ್ಚಿ ಭೂತಿಕಾಮ ಅಂತ ಉಪನಿಷತ್. ಆದ್ದರಿಂದ ಅಪರೋಕ್ಷ ಜ್ಞಾನಿಗಳನ್ನ ಯಾವಾಗಲೂ ಮನಸ್ಸನ್ನು ಸ್ಮರಣೆ ಮಾಡೋದು. ಅವ್ರ ಮನಸ್ಸು ಯಾವಾಗಲೂ ಶುದ್ಧವಾಗುತ್ತೆ. ಅವರೆಂದೂ ಅಜ್ಞಾನವನ್ನು ಅನಾಚಾರವನ್ನು ಮಾಡಲಿಲ್ಲ. ಅವ್ರನ್ನ ನಾವು ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ನಮಗೂ ಕೂಡ ಪಾಪಗಳ ಸಂಘಟನೆ ಆಗುವುದಿಲ್ಲ. ಆದರೆ ತಪ್ಪು ವಿಷಯ ಸೇವೆಯ ಅಂತ ಭಗವದ್ಭಕ್ತರನ್ನು ಅಪರೋಕ್ಷಗಳನ್ನು ಯಾವಾಗಲೂ ಸೇವೆಯನ್ನು ಮಾಡಬೇಕು. ನತತಾ ಕಿಲೋ
ಸದ್ರೀಚೇನೋ ಹೇಮ ಲೋಕೆ ಪಂತಹ ಕ್ಷೇಮ ಕುತೋ ಭಯ ಸುಶೀಲ ಸಾಧು ನಾರಾಯಣ ಪರಾಯಣ. ಇದು ತುಂಬ ಕ್ಷೇಮವಾದ ಮಾರ್ಗ. ತಪಸ್ಸನ್ನು ಮಾಡೋದ್ರೆ ಏನೋ ವಿಘ್ನ ಬರುತ್ತೆ, ಏನೋ ತಪ್ಪು ಬರುತ್ತೆ, ಅದರಲ್ಲಿ ದಾನವನ್ನು ಮಾಡಿಕೊಡೋದಿಲ್ಲ, ನಮ್ಮ ಕೈಲಿ ಏನೂ ಇಲ್ಲ, ಹೀಗೆಲ್ಲ ವಿಘ್ನಗಳಿವೆ. ಆದರೆ ದೇವರನ್ನು ಸ್ಮರಣೆಯನ್ನು ಮಾಡೋದಕ್ಕೆ ಮನಸ್ಸನ್ನು ನಮ್ಮ ಕೈಯಲ್ಲಿ ಇಟ್ಕೊಡು, ಬುದ್ಧಿಯಿಂದಲೇ ಮನವ ತಿದ್ದುಕೊಳ್ತಿರಬೇಕು. ನಮ್ಮ ಆಡೋ ಮಕ್ಕಳನ್ನ ನಾವು ಹೇಗೆ ನೋಡ್ಕೋತೀವಿ, ಅಯ್ಯೋ ಏನು ಬರ್ತು ಅಂತ, ಹಾಗೆ ನಮ್ಮ ಮನಸ್ಸು ಏನು ಮಾಡ್ತಾ ಇರುತ್ತೆ ನಮ್ಮ ಬುದ್ಧಿಯಿಂದ ಯಾವಾಗ ನೋಡ್ಕೋಬೇಕು. ನೋಡಿಕೊಂಡು ಆ ಬುದ್ಧಿಯಿಂದ ಮನಸ್ಸನ್ನು ತಿದ್ದುಕೊಂಡ್ರೆ ಮಾತ್ರ ಆಗ ಸದ್ಯಕ್ಕೆ ಹೇಮಪಥ, ಇದರಲ್ಲಿ ಯಾವ ಅಪಾಯಕ್ಕೆ ಅವಕಾಶವಿಲ್ಲ. ಅದನ್ನ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಇದಕ್ಕೆ ಕ್ಷೇಮವಾದ ಮಾರ್ಗ. ಏನು ದೇವರು ಉದ್ಧಾರ ಮಾಡಬೇಕು ಅಂದರೆ ಎತ್ತ ನಾರಾಯಣ ಪರಾಯಣ ಅಂತ ಅವ್ರು ತೋರಿಸ್ಬೇಕು ಅಂತ ಕಣ್ಣಿಗೆ. ಅಂತ ಗುರುಗಳು ಸಿಕ್ಕಿದ್ರೆ ಯಾವಾಗಲೂ ಅಷ್ಟೇ, ನಾವೆಲ್ಲ ಅಜ್ಞಾನಿಗಳು, ನಮಗೆ ಒಟ್ಟಿಗೆ ಅಪರೋಕ್ಷ ಜ್ಞಾನ ಸಿಗಬೇಕು ಅಂತ ಸಿಗೋದಿಲ್ಲ. ಯಾಕಂದರೆ ಯೋಗ್ಯತೆ ನಮಗಿಲ್ಲ ಇವತ್ತು. ನಮಗಿಂತ ಹೆಚ್ಚು ಯಾರು ದೇವರು ಸ್ಮರಣೆ ಮಾಡ್ತಾರೆ, ನಮಗಿಂತ ಯಾರು ಹೆಚ್ಚು ದೇವರಲ್ಲಿ ಮನಸ್ಸಿಟ್ಟಿರ್ತಾರೆ, ಅಂಥವ್ರು ಸ್ಮರಣೆ ಮಾಡಬೇಕು, ಅಂಥವ್ರು ಸೇವೆ ಮಾಡಬೇಕು. ಆಗ ನಮ್ಮ ಉದ್ಧಾರ. ಆದರೆ ನಾವು ನಮ್ಮ ಪರಿಸ್ಥಿತಿ ಏನು ಅಂತ ನಮಗೆ ಗೊತ್ತಿಲ್ಲ, ಮನಸ್ಸು ಹೇಗಿದೆ, ನಮ್ಮ ಜೀವನ ಹೇಗಿದೆ. ಒಟ್ಟಿಗೆ ಆ ಜ್ಞಾನಿಗಳಾದ ಅಪರೋಕ್ಷ ಜ್ಞಾನಿಗಳಾದ ರಾಯರು, ವಿಜಯರಾಯರು, ಪುರಂದರದಾಸರು ಬಂದು ನಮಗೆ ಉಪದೇಶ ಮಾಡ್ತಾರೆ ಇರ್ತಾರೆ, ಅಂಥದ್ದೇನು ಆಗೋದಿಲ್ಲ. ಆದರೆ ನಮಗಿಂತ ದೊಡ್ಡವರು ಯಾರಿದ್ದಾರೆ, ನಮ್ಮ ದೃಷ್ಟಿಯಲ್ಲಿ ಕಾಣ್ತಾರೆ, ಒಳ್ಳೆಯ ವೈಷ್ಣವರು, ನಮಗಿಂತ ಹೆಚ್ಚು ತ್ಯಾಗವನ್ನು ಮಾಡಿದ್ದಾರೆ, ಹೆಚ್ಚು ಶಾಸ್ತ್ರವನ್ನು ಓದಿದ್ದಾರೆ, ಹೆಚ್ಚು ಭಗವನ್ನಿಷ್ಠರಾಗಿದ್ದಾರೆ ಅಂತ ಅಂಥವ್ರ ಸೇವೆಯನ್ನು ನಾವು ಮಾಡಿದ್ರೆ ಅದರಿಂದ ನಾವು ಉದ್ಧಾರವಾಗ್ತೀವಿ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಮುಖೈ ನತೇ ಅಮೇ ಕುಲಂತೆ ರಾಜೇಂದ್ರ ಸುರಾಕುಂಭ ವಿಮಾಪಗಾಹ. ಪ್ರಾಯಶ್ಚಿತ್ತ ಮಾಡಬೇಕು. ಪ್ರಾಯಶ್ಚಿತ್ತದ ಶುದ್ಧಿ ಆಗಬೇಕಾದ್ರೆ, ಪ್ರಾಯಶ್ಚಿತ್ತ ಮಾಡೋದು ಶುದ್ಧಿ ಆಗಬೇಕಾದ್ರೆ ದೇವರಲ್ಲಿ ಭಕ್ತಿ ಇರಬೇಕು. ದೇವರಲ್ಲಿ ಭಕ್ತಿಯಿಂದೇ ಪ್ರಾಯಶ್ಚಿತ್ತವನ್ನು ಮಾಡಿದ್ರೆ ಅದರಿಂದ ಯಾವ ಶುದ್ಧಿ ಆಗೋದಿಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಗಂಗಾ ನದಿಗೆ ಜಲ ತುಂಬಿಕೊಳ್ತಿರ್ಬಾರ್ದು, ಯಾಕೆ ಸ್ನಾನ ಮಾಡಿದ್ರು ಶುದ್ಧವಾಗ್ತಾರೆ, ಯಾವ ಪದಾರ್ಥವನ್ನು ಮುಗಿಸೋದು ಶುದ್ಧವಾಗುತ್ತೆ. ಆದರೆ ಒಂದು ಕೊಳದಲ್ಲಿ ತುಂಬ ಮದ್ಯವನ್ನು ತುಂಬಿ ಅದನ್ನು ಒಂದು ಕಟ್ಟಿ, ಕೃಷ್ಣಾಜಿಯನ್ನು ಕಟ್ಟಿ, ಅದಕ್ಕೆ ಒಂದು ಮದ್ಯ ಕಟ್ಟಿ ಆ ಮದ್ಯ ತುಂಬಿದ ಕೊಳವನ್ನು ಗಂಗಾ ನದಿಯಲ್ಲಿ ಮುಗಿಸಿದ್ರೆ ಅದೆಲ್ಲರೂ ಶುದ್ಧವಾಗಿ ಸಾಧ್ಯ ಆಗಿದೆ. ಹಾಗೆ ಯಾರಿಗೂ ಭಕ್ತಿ ಇಲ್ಲ, ಯಾರಿಗೂ ಮನಸ್ಸು ಶುದ್ಧವಾಗಿಲ್ಲ, ಅವ್ರ ಮನಸ್ಸು ಪ್ರಾಯಶ್ಚಿತ್ತ ಅದೆಂದು ಅವ್ರಿಗೆ ಪಾವತಿ ಕೊಡೋದಿಲ್ಲ. ಸಕನ್ಮೂಲ ಕೃಷ್ಣ ಪದಾರವಿಂದಯೋ ನಿವೇಶಿತ ತದ್ಗುಣಾದಿ ನತೆ ಯಮಂ ಪಾಶಬುಧಶ್ಚರುದ್ಭಟ ಸ್ವಪ್ನೇತಿ ಪಶ್ಯಂತಿ ಚೀರ್ಣ ನಿಷ್ಕೃತ. ಜೀವನದಲ್ಲಿ ಭಕ್ತಿಯಿಂದ ಒಂದೇ ಒಂದು ಸಲ ಕೃಷ್ಣ ಅಂತ ಸ್ಮರಣೆ ಮಾಡೋದು ಕೂಡ ಒಂದು ನರಕ ಆಗುವುದಿಲ್ಲ ಅಂತ. ಆ ಸ್ಮರಣೆ ನಾವು ಮಾಡುವುದಿಲ್ಲ, ಭಕ್ತಿಯಿಂದ ಮಾಡಬೇಕು, ಶುದ್ಧವಾದ ಮನಸ್ಸಿಂದ ಮಾಡಬೇಕು. ನಾವು ಮತ್ತೆ ಕೃಷ್ಣ ಅಂತ ಯೋಚನೆ ಮಾಡ್ತೀವಿ, ಆದರೆ ಹಾಗಲ್ಲ. ತದ್ಗುಣದಾಗಿ ಏರಿಯ ದೇವರು ಗುಣವನ್ನು ತಿಳ್ಕೊಂಡು ಅವನ್ನ ಅಲ್ಲಿ ಪ್ರೀತಿಯಿಂದ ಒಂದ್ಸರ್ತಿ ಮನಸ್ಸನ್ನಿಟ್ಟು ಕೃಷ್ಣ ಅಂತ ಹೇಳಿ ಕೂಡ ಅವರು ಯಮನನ್ನಾಗಲಿ ಯಾರು ದೂತರನ್ನಾಗಲಿ ಸ್ವಪ್ನದಲ್ಲಿ ಹೋಗೋದಿಲ್ಲ. ಆದ್ದರಿಂದ ಅವರು ಉತ್ತಮ ಲೋಕಗಳಿಗೆ ಹೋಗ್ತಾರೆ ಅಂತ ಹೇಳಿ ಅದಕ್ಕೆ ಒಂದು ಕಥೆಯನ್ನು ಹೇಳ್ತೀವಿ ಅಂತ ಹೇಳ್ತಾರೆ. ಎಲ್ಲರಿಗೂ ಒಂದು ಕಥೆ ಇದೆ. ಅದು ಯಮದೂತರಿಗೂ ಮತ್ತು ವಿಷ್ಣುದೂತರಿಗೂ ನಡೆದ ಸಂವಾದ ಆ ಕಥೆಯಲ್ಲಿ ಬರ್ತಕ್ಕಂಥದ್ದು. ಅದನ್ನು ಹೇಳ್ತೀನಿ ಕೇಳೋರು ಅಂತ ಆ ಕಥೆಯನ್ನು ಹೇಳ್ತಾರೆ ಶುಕಾಚಾರ್ಯ. ಕಾನಿ ಪೂಜ್ಯ ದ್ವಿಜಸ್ತು ದಾಸೀಪತಿ ರಜಾಮಿರ ನಾಮ ನಷ್ಟ ಸದಾಚಾರ ದಾಸ್ಯ ಸಂಸಪ್ತ ದೂಷಿತ. ಅಜಾಮಿಳ ಅಂತ ಕನ್ಯಾಕುಬ್ಜದಲ್ಲಿ ಅಜಾಮಿಳ ಅಂತ ಒಬ್ಬ ಇದ್ದ ಬ್ರಾಹ್ಮಣ. ಅವನು ಅಜಾಮಿಳ, ಅಜ ಅಂದ್ರೆ ಪ್ರಕೃತಿ, ಅದ್ರ ಜೊತೆ ಬೇರೆ ಅಂದರೆ ಸಂಬಂಧ. ಪ್ರಕೃತಿ ಸಂಬಂಧ ಅಂದರೆ ನಮಗೆ ಹೊಟ್ಟೆ ಹಸುವಾಯಿತು, ತಿನ್ಬೇಕಷ್ಟೇ. ಅದು ತಿನ್ನುವ ಕಾಲ ಇದೆಯೋ ಇಲ್ವೋ, ತಿನ್ನಬಹುದಾದ ಪದಾರ್ಥ ಇದೆಯೋ ಅದೇನಿಲ್ಲ. ಪ್ರಾಣಿಗಳಿಗೆ ಹೊಟ್ಟೆ ಹಸುವಾಯಿತು, ಅದೇನು ತಿನ್ನಬೇಕು ಅದನ್ನು ತಿನ್ನುತ್ತಾರೆ. ಹಾಗೆ ನಮ್ಗೆ ಏನು ಆಸೆ ಬಂತು ಆಸೆ ತಕ್ಷಣ ತೀರಿಸ್ಕೊಳ್ಳೋದು. ಇದು ಅಜ ಪ್ರಕೃತಿ. ಏನು ಇನ್ಸ್ಟಿಂಕ್ಟ್ ಬಂತು ಆ ಇನ್ಸ್ಟಿಂಕ್ಟ್ ಏನು ಸಿಗುತ್ತೋ ಅದನ್ನು ತೀರಿಸ್ಕೊಳ್ಳೋದು. ಅದ್ರ ಜೊತೆಲಿ ಇದ್ದಾವೆ, ಅದ್ರ ಜೊತೆಲಿ ಆಯಿತು ಒಂದು ಕತೆ. ಅದ್ರ ಕೊನೆಯಲ್ಲಿ ಏನಾಯಿತು, ಅಜಾಬಿಲ ಆದ. ಅಜ ಅಂದರೆ ಅಜ ಶಾಶ್ವತ ದೇವರು. ಅವನ ಆಮಿಲ ಅವನ ಕಣ್ಣನ್ನು ತೆಗೆಸ್ದ. ದೇವರು ಅವನಿಗೆ ಜೀವ ಜ್ಞಾನ ಕಣ್ಣನ್ನು ತೆಗೆಸ್ದ. ಅಂದರೆ ಪ್ರಕೃತಿಯ ವಶನಾದವನು ಅವನು ದೇವರ ಅನುಗ್ರಹದಿಂದ ಅವನು ಜೀವವಾಗಿ ಜ್ಞಾನ ಪಡೆದ ಒಂದು ಕಥೆ ಇದೆ. ಪಾಪವನ್ನು ಮಾಡಿ ಆ ಪಾಪದ ಪರಿಹಾರವನ್ನು ಮಾಡಿಕೊಂಡು ಹೇಗೆ ಭಗವಂತ ಅನುಗ್ರಹಕ್ಕೆ ಪಾತ್ರರಾದ ಅಂತ ಒಂದು ಕಥೆ ಇದೆ. ಆ ಕಥೆಯನ್ನು ಹೇಳ್ತೀನಿ. ಅವನು ಏನು ಮಾಡ್ದ, ಅವನು
ನಾಲ್ಕನ ಷಷ್ಠ ಅಜಾಮಿಳೋ ನಾಲ್ನ ನಷ್ಟ ಸದಾಚಾರ ಬೇಕಾದ್ರೆ ಸದಾಚಾರ ಮಾಡ್ಕೊಂಡಿದ್ದ ಅವನು ಸದಾಚಾರ ಬಿಟ್ಟ. ದಾಸ್ಯ ಆಸಂ ಸರ್ಪದೂಷ ಯಾವಾಗಲೂ ಈ ಶಾಸ್ತ್ರಿ ಅವ್ರ ಜೊತೆ ಸಪೋರ್ಟ್ ಕೊಡಬಾರ್ದ, ಆದರೆ ಎಲ್ಲವನ್ನ ಕಾದುಕೊಂಡ. ಅವನು ಹೇಗೆ ಅಜಾಮಿಳನಾದ ನಾನು ಹೇಳ್ತೀನಿ. ಬಂಧ್ಯಕ್ಷೈ ಕೈತವೈ ಚೌರ್ಯೈ ಪರಿತಾ ಮೃತ್ಯುಮಾಶ್ರಿತ ಯುದ್ಧಾತ್ ಕುಟುಂಬಂ ಅಶುಚಿ ಯಾತಯಾಮಾಸ ದೇಹಿನಂ. ತನ್ನ ಬ್ರಾಹ್ಮಣ ವೃತ್ತಿಯನ್ನು ಬಿಟ್ಟ ಯಾವನ್ನೂ ಕಟ್ಕೊಂಡಿದ್ದರಿಂದ ಅವನು ಜೀವನ ಅಂತ ಮಾಡಲೇಬೇಕಾದ್ರೆ ಎಲ್ಲರೂ ಹೊಟ್ಟೆಯಲ್ಲಿರುತ್ತೆ, ಹೊಟ್ಟೆ ಬೇಕು. ಅದಕ್ಕೇನು ಮಾಡ್ದ? ಕಳ್ತನ ಮಾಡ್ದ, ದರೋಡೆ ಶುರು ಮಾಡ್ದ. ಈಗೇನು ಮಾಡಿ ಆ ದಾರಿಯಲ್ಲಿ ಹೋಗೋರಿಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಹೊಟ್ಟೆ ದೋಚಕ್ಕೆ ಶುರು ಮಾಡ್ದ. ಇದೆಲ್ಲ ಮಾಡಿ ಜೀವನವನ್ನು ಸಾಗಿಸ್ದ. ವಿಭ್ರತ್ ಕುಟುಂಬ ಶುಚಿ ಅವನು ಮದುವೆ ಮಾಡಿಕೊಂಡ. ಮದುವೆಯಿಂದ ಬೇಕಾಗಿಲ್ಲ, ಅವ್ರ ಜೊತೆ ಇದ್ದಾನೆ, ಅವ್ರ ಮಕ್ಕಳಾದವು. ಆ ಮಕ್ಕಳನ್ನು ಸಾಕಬೇಕಲ್ಲ, ಆ ಮಕ್ಕಳನ್ನು ಸಾಕದ, ಅವ್ರ ಜೊತೆಲೂ ಇದ್ದ. ಯಾಕೆಯ ಮಸದಿ ಏನು ದಿನಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ನರಕದ ಕಡೆಗೆ ತನ್ನ ಗಾಡಿಯನ್ನು ತಾನು ಹೊಡಿತಾ ಇದ್ದಾರೆ ಅಷ್ಟೇ. ಯಾಕೆ ಆ ಮಸದಿ ಏನು ಮಾಡತಕ್ಕಂಥ ಯಜ್ಞಗಳಿಂದ ದಿವಸಕ್ಕೆ ನರಕಕ್ಕೆ ಹತ್ತಿರ. ಏವಂ ಹೊಸಸ್ಯ ಲಾಲಯಸ್ಯ ತತ್ಸುತಂ ಕಾಲೋ ಅತ್ಯಗಾನ್ ಮಹಾನ್ ರಾಜನ್ ಅಷ್ಟಾಶಿತ್ಯಾಗ ಸಮಾಹ. ಎಲ್ಲಿವರೆಗೆ ಅವನು 20-25 ವರ್ಷಕ್ಕೆ ಅವ್ರು ನೋಡಿದಾಗ ಅವಳನ್ನ, ಅದರಿಂದ ಅವನಿಗೆ 88 ವರ್ಷ ಆಗುವವರೆಗೂ ಅವ್ರ ಜೊತೆ ಇದ್ಬಿಟ್ಟ. ಕಾರಣದಲ್ಲಿ ಅವ್ರ ಜೊತೆ ಇಲ್ಲ. ಅವ್ರಿಗೆ ಎಷ್ಟೋ ಮಕ್ಕಳು, ಆ ಮಕ್ಕಳನ್ನ ಆರಾಧನೆ ಮಾಡ್ತಾರೆ, ಪಾಲನೆ ಮಾಡ್ತಾರೆ. ಹೀಗೆ ತಸ್ಯ ಪ್ರವೇಶ ಪುತ್ರ ದಶ ದೇಶಂತಯೋ ಮಹ ಬಾರೋ ನಾರಾಯಣೋ ನಮ್ಮ ಪಿತೃವರ್ಷ ರಹಿತ 10 ಮಕ್ಕಳು ಆಗುತ್ತೆ, 10 ಗಂಡು ಮಕ್ಕಳು. ಅದರ ಕೊನೆಯವನು ನಾರಾಯಣ ಅಂತ ಹೆಸರಿಟ್ಟ. ಯಾವುದೋ ಸಂಸ್ಕಾರ ಇತ್ತು, ನಾರಾಯಣ ಅಂತ ಹೆಸರಿಟ್ಟ. ಕೊನೆ ಮಕ್ಕಳು, ಆ ಕೊನೆ ಮಗುವಿನಲ್ಲಿ ಇಬ್ಬರಿಗೂ ತುಂಬ ಅಕ್ಕರೆ, ತುಂಬ ಆಕಾಶದಿಂದ ಮಗನ ಹೋಗ್ಕೋತಾರೆ. ಸ ಬದ್ಧ ಹೃದಯಸ್ತಸ್ಮಿನ್ ಅರ್ಭಕೆ ಕಲಭಾಷಿಣಿ ನಿರೀಕ್ಷಣ ಮಾನಸ್ಥಲ್ಲಿ ರಾಮ್ ಮುದಿ ಜರಭೌಷಂ. ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಅದರಲ್ಲಿ. ಆದ್ದರಿಂದ ಅವನ ಪಾರಿಚೇಷ್ಟಗಳನ್ನು ನೋಡಿ ಸಂತೋಷ ಪಡೋದು, ಅವನ ಮಾತೃ ಕೇಳಿ ಸಂತೋಷ ಪಡೋದು, ಮೂದೇ ಜರಭೌಷ. ಅದರಿಂದ ತುಂಬ ಸಂತೋಷವನ್ನು ಅನುಭವಿಸ್ತಾ ಇದ್ದವು. ಏನು ಮಾಡ್ತಾ ಇದ್ದ? ಮುಂಜಾನ ತ್ವಗಂ ಬಾಲ ಖಾದಂ ಬಾಲಕ ಸ್ನೇಹಿತ ಭೋಜನ ಪಾಯಂ ಮೂಢ ನವೇದಾಗತ ಮಂತಿಕಂ. ತಾನು ಊಟ ಮಾಡ್ತಾ ಮಗು ತಿನ್ನಿಸ್ಬೇಕು, ತಾನು ನೀರು ಕೊಟ್ಟು ಅದಕ್ಕೆ ಕೊಡಿಸ್ಬೇಕು. ಹೀಗೆ ಮಾಡಿ ಮಾಡ್ತಾ ಇದ್ದಾನೆ. ಅವನಿಗೆ ದಿವಸಕ್ಕೆ ನನಗೆ ನನ್ನ ಮರದ ಸಮಯ ಹತ್ರ ಬರ್ತಾ ಇದೆ ಅನ್ನೋ ಜ್ಞಾನ ಇಲ್ಲ, ಹಾಗೆ ಮಾಡ್ತಾ ಇದ್ದ. ಸಂಯಮ ವರ್ತಮಾನೋಸು ಮೃತ್ಯುಕಾಲ ಉಪಸ್ಥಿತಿ ಮತಿಂ ಚಕಾರತನೇ ಬಾಲ್ಯ ನಾರಾಯಣ ಪಯೇ. ಅವನು ಮೃತ್ಯುಕಾಲ ಬಂದಾಗ ದೂರದಲ್ಲಿ ಮಗು ಆಡ್ತಾ ಇರ್ತದ್ದು. ಆ ಮಗುವನ್ನು ಆಡ್ತೀನಿ ಅಂತ ಮಗುವಿನ ಮೇಲೆ ಅವನು ಬುದ್ಧಿ ಬಂತು, ಮಗುವಿನ ಮೇಲೆ ಅವನು ಗಾಲ ನೋಡ್ತಾನೆ. ಸ ಪಾರ್ಶ್ವಸ್ಥ ಸ್ತ್ರೀನ್ ದೃಷ್ಟ ಪುರುಷಾನ್ ಬೃಹದಾವನಾನ್ ವಕ್ರತುಂಡ ಉದ್ಧವನ ಆತ್ಮಾನ್ ನೇತುಮಾಗತಾನ್. 3 ಜನ ಬಂದಿದ್ದಾರೆ ಯಮದೂತರು. ಅವರು ಭಯಂಕರವಾಗಿ ಕಾಡ್ತಾ ಇದ್ದಾರೆ. ಕೋರೆ ಹಲ್ಲುಗಳು, ಮುರಿದ ಹಲ್ಲುಗಳು, ಊರ್ಧ್ವಕೇಶ. ಅವನು ನೋಡಿದ ತಕ್ಷಣ ಗೊತ್ತಾಯ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವನು ಗೊತ್ತಾಯ್ತು. ದೂರೇ ಕ್ರೀಡಾಂಕಾಸಕ್ತಂ ಉತ್ತಮ ನಾರಾಯಣ ಸ್ವಯಂ ಭಾವಚೇನ ಸುರೇನೋಚ್ಚೈ ಆಜುಹಾಪುರೇಂದ್ರ. ಇನ್ನೇನು ಮುಳುಗೋದ್ರೆ ಹುಡುಕಡಿಯನ್ನು ಹಿಡಿತಾರೆ ಅಂತ ಒಂದು ಗಾದೆ ಇದೆ. ಹಾಗೆ ಯಾವಾಗ ಮುಚ್ಚರು ದೂತರು ನೋಡಿದ್ರು ಅವನಿಗೆ ದೂರದಲ್ಲಿ ತನ್ನ ಮಗ ಕಾಣ್ತಾ ಇದ್ದ. ಅವನ ಹೆಸರು ನಾರಾಯಣ ಅಂತ ಗಟ್ಟಿಯಾಗಿ ತಿಳಿಸರು. ಅವನು ಬಂದು ಏನು ತನ್ನ ಬಿಡಿಸ್ತಾರೆ ಅಂತ ಅನ್ಕೊಂಡು ನಾರಾಯಣ ಅಂತ ಹೇಳಿದ್ರು. ನಿಸರ್ಗ ಪ್ರಿಯಮಾನಸ್ಯ ಮುಖತೋ ಹರಿಕೀರ್ತನ ಹೊರತು ನಾವು ಮಹಾರಾಜ ಪಾರ್ಷದ ಸಹಸಾಪತನ್. ಯಾವಾಗ ಈ ಮಾತನ್ನು ಹೇಳಿದ್ನೋ ನಾರಾಯಣ ಅಂತ, ಇದ್ದಕ್ಕಿದ್ದಂತೆ 4 ಜನ ವಿಷ್ಣು ಉತ್ತರ ಬಂದ್ಬಿಟ್ರು. ಈಗ ನಮ್ಮ ಸ್ವಾಮಿ ಹೆಸರನ್ನು ಹೇಳ್ತಾ ಇದೆ ಅಂತ ಇದ್ದಕ್ಕಿದ್ದಂತೆ ಅವನೇನು ಯೋಚನೆ ಮಾಡಿದ್ದ. 4 ಜನ ವಿಷ್ಣು ಉತ್ತರ ಬಂದರು. ಅವರೆಲ್ಲರೂ ಕೂಡ ಇಷ್ಟೊತ್ತು ಕಾಲ 3 ಜನ ಬಂದಿದ್ದಾರೆ. ವಿಕರ್ಷತ್ವ ಹೃದಯ ತಾಸೀಪತಿ ಮಜಾಬಿಡಂ. ಯಮದೂತರು ಬಂದು ಒಂದು ಪಾರ್ಶ್ವವನ್ನು ಎಸೀತಾರೆ. ಪಾರ್ಶ್ವವನ್ನು ಎಸೆದಾಗ ಅದು ಹೃದಯದಲ್ಲಿರ್ತಕ್ಕಂಥ ಜೀವನಿಗೆ ಹಿಡ್ಕೊಳ್ತದೆ. ಅದು ಎಳೆದು ಬಿಟ್ಟರೆ ದೇಹದಿಂದ ಜೀವ ಹೊರಗಡೆ ಬರ್ತದೆ. ಎಷ್ಟೋ ಜನ ನೀವು ನೋಡಿರ್ಬೋದು ನನ್ನ ಬಗ್ಗೆ, ಯಾರನ್ನ ಎಳಿತಾರೆ ನೋಡು ಅಂತ ಹೇಳ್ತಾರೆ. ಸಾಹೇಬ ಬಂದವರು ಯಾರೋ ಎಳಿತಾರೆ ನೋಡು ಅಂತ ಹೇಳ್ತಾರೆ. ಯಮದೂತರ ಕುಡಿಕೆಯನ್ನು ಹಾಕಿದ್ರೆ ಜೀವನಿಗೆ, ಆ ಹೃದಯದಲ್ಲಿರುವ ಜೀವನಿಗೆ ಹಿಡಿಸುತ್ತೆ. ಅದು ಎರಡು ಬಿಟ್ಟು ದೇಹದಿಂದ ಹೊರಗಡೆ ಬರ್ತದೆ. ಹಾಗೆ ಅವ್ರು ಎಳಿತಾ ಇದ್ದಾರೆ. ಅಷ್ಟೊತ್ತಿಗೆ 4 ಜನ ಬಂದರು.
ಸ್ವಯಂ ಒಂದು ಚಕಾರ ಸಭಾಶಸ್ತ ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣ ಸ್ವಯಂ ಸ್ವಾಮಿತೇನ ಸ್ವಯಂವಚ್ಚೈ ರಾಜವಾಹ ಕುಲೇಂದ್ರಿಯ ಧ್ವನಿ ನಡೆಯುತ್ತಾ ಇದೆ. ಹೆದರಿಕೆ ಎದುರುತ್ತರು ನೋಡಿ ಹಾಗೆ ಅವರನ್ನು ಕರೀತಾ ಇದೆ. ಎರಡು ಅರ್ಥ ಇದಕ್ಕೆ ಅದಕ್ಕೆ. ಅದರಿಂದ ಆಮೇಲೆ ಹೇಳ್ತೀನಿ ನಾನು ಕೊನೆಯಲ್ಲಿ ವಿಷ್ಣುದೂತರು ಬಂದರು. ಆಗ ಯಮದೂತರು ಏನು ಎಳಿತಾ ಇದ್ರು ಎಳೆಬೇಡಿ ಅಂತ ತಡೆದ್ಬಿಟ್ಟು ವಿಷ್ಣುದೂತರು ಬಂದು ಯಮದೂತರನ್ನು ತಡೆದು ಮುಂಚೆ ನಿಷೇಧತಾಸ್ತೆ ವೈವಸ್ವ ಪುರಸ್ತರ ಕೇವಲ ಪ್ರಸಿದ್ಧಾರ ಧರ್ಮ ಯಮದೂತರಿಗೆ ಆಶ್ಚರ್ಯವಾಯಿತು. ನಾವು ಯಮದೇವರು ಹೇಳಿದ ಕಾರ್ಯವನ್ನು ಮಾಡ್ಕೊಂಡವ್ರ ಹಾಗೆ ಅಂತ ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಮನ್ನು ಬಂದು ಎಡಿಬೇಡಿ ಅವನ್ನ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳಕ್ಕೆ ನೀವು ಯಾರು ಅಂತ ಕೇಳಿದ್ರು. ವಿಷ್ಣುದೂತರು ಯಾರು ಅಂತ ಕೇಳಿದ್ರು. ನೀವು ಯಾರ ಕಡೆಯಿಂದ ಬಂದಿದ್ದೀರಿ, ನೀವು ಯಾರ ಆಜ್ಞೆ ಅಂತ ತೆಗೆದುಕೊಂಡು ಬಂದಿರಿ, ಯಾತಕ್ಕೆ ನೀವು ತಡಿತಾ ಇದ್ದೀರಿ ಇವನ್ನ, ನೀವೇ ದೇವತೆಗಳು ಅಥವಾ ಗಂಧರ್ವರು ಅಥವಾ ಸಿದ್ಧರು, ನೀವು ಯಾರು ಅಂತ ಹೇಳಿ ನಮ್ಮನ್ನು ಯಾರು ತಡೆಯೋದಿಲ್ಲ. ಹೀಗೆ ಅದು ಎಲ್ಲರೂ ಒಂದು ತುಂಬ ಸುಂದರವಾಗಿದೆ. ನೀವು ಹೇಗೆ ಯಮದೂತರು ಕಠೋರವಾಗಿದ್ದಾರೋ ನೋಡಿದ್ರೆ ತುಂಬ ಸುಂದರವಾಗಿದ್ದೀರಿ. ಎಲ್ಲ ಪೀತಾಂಬರಧಾರಿಗಳಾಗಿದ್ದೀರಿ, ಎಲ್ಲ ಕಿರೀಟ ಕುಂಡಲಗಳನ್ನು ಧರಿಸಿದ್ದೀರಿ, ಎಲ್ಲ ಒಳ್ಳೆಯ ಹೂಮಾನಗಳನ್ನು ಧರಿಸಿದ್ದೀರಿ, ಎಲ್ಲ ಯುವಕರಾಗಿ ಕಾಣ್ತಾ ಇದ್ದೀರಿ. ಎಲ್ರಿಗೂ 4 ಭುಜಗಳಿದೆ. ಆ 4 ಭುಜಗಳಲ್ಲಿ ಏನು ಬಿಲ್ಲು ಬಾಣ ಹಸಿ ಗದೆ ಶಂಖ ಚಕ್ರಗಳು ಬೇರೆ ಬೇರೆ ಹೀಗೆ ಇಟ್ಕೊಂಡಿದ್ದೀವಿ. ನೀವು ಬಂದಿದ್ದರಿಂದ ಎಲ್ಲ ದಿಕ್ಕುಗಳು ಬೆಳಗ್ತಾ ಇದ್ವಿ, ಅಷ್ಟು ಪ್ರಕಾಶ ಇದೆ ನಿಮ್ಮಲ್ಲಿ. ಆದ್ದರಿಂದ ನಾವು ಇಂತಹ ರೂಪ ನಿಮ್ಮಲ್ಲಿದೆ. ನಾವು ಧರ್ಮರಾಜನ ಆಜ್ಞೆಯನ್ನು ಪಾಲಿಸೋರು, ಧರ್ಮರಾಜ ಆಜ್ಞೆಯನ್ನು ಪಾಲಿಸೋರು ನಮ್ಮಲ್ಲಿ ನೀವು ಯಾಕೆ ತಡೀತೀರಿ ಹೇಳಿ ಕೇಳಿದಾಗ ಇಂತುಕ್ತೆ ಯಮೂತೈಸ್ತೆ ವಾಸುದೇವೋಕ್ತ ಕಾರಣ ತಾನ್ ಪ್ರತ್ಯುಜು ಪ್ರಾಸ್ಯಂ ಮೇಘ ನಿರ್ಮಹ ದಯಾಗಿರ. ಆಗ ನಕ್ಬಿಟ್ರಂತೆ ವಿಷ್ಣುದೂತರು. ನಕ್ಕು ಅದು ಅವರನ್ನು ಕುರಿತು ಯಮದೂತರನ್ನು ಕುರಿತು ಮಾತನಾಡ್ತಾರೆ. ಸರಿ. ಯೋನ್ಮಯ ಧರ್ಮರಾಜಸ್ಯ ಯದಿ ನಿರ್ದೇಶಕಾರಿಣಃ ಭೂತಧರ್ಮಸ್ಯ ತರ್ಕಂ ಯಶ್ಚಾಧರ್ಮಸ್ಯ ರಕ್ಷಣಂ ಕಸ್ಯ ಗದರ್ಶಿಧೈರ್ಯ ದಂಡಃ ಕಿಂ ಅಸ್ಯ ಸ್ಥಾನಮೀಪ್ಸಿತಂ ದಂಡ್ಯಾಃ ಕಿಂ ಕಾರಿಣಃ ಸರ್ವೇ ಆಹೋಸ್ಯ ತತ್ಸಿಂದ್ರಣಂ. ಆವಾಗ ನೀವು ಧರ್ಮರಾಜನ ಸೇವಕರು ಅಂತ ಹೇಳಿದ ಮೇಲೆ ನಮಗೆ ಈ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಅಂತ ವಿಷ್ಣುದೂತರು ಕೇಳಿದ್ರು. ಧರ್ಮರಾಜನ ಸೇವಕರಾದರೆ ಧರ್ಮ ಅಂದ್ರೇನು ಅಧರ್ಮ ಅಂದ್ರೇನು ಹೇಳ್ಕೊಂತಾರೆ. ಮತ್ತೆ ಕಥಂಚಿತ್ ಕ್ರಿಯತೆಯ ದಂಡ, ನೀವು ಇವರಿಗೆ ಶಿಕ್ಷಣ ಕೊಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀರಿ. ಯಾರಿಗೆ ಶಿಕ್ಷೆ? ಕಿಂವಾಸ್ಯ ಸ್ಥಾನ ವೀಕ್ಷಿತ, ಯಾರಿಗೆ ಶಿಕ್ಷಣ ಕೊಡಬೇಕು, ಯಾರಿಗೆ ಶಿಕ್ಷೆ ಅಲ್ಲ ಅದು ಯಾರು ಇವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಲ್ಲ, ಇವ್ನು ಯಾವ ಶಿಕ್ಷಣ ಕೊಡ ಕರ್ಕೊಂಡು ಹೋಗ್ತಾರೆ. ದಂಡ್ಯಾಕ್ಯಂ ಕಾರಣ ಸರ್ವೆ ಆವಸ್ಯ ಕಥಿಸಿಂಷಣ, ಒಳ್ಳೆ ಪ್ರಶಿಕ್ಷಣ. ತಪ್ಪನ್ನು ಮಾಡಿದವರು ಎಲ್ರಿಗೂ ನೀವು ಶಿಕ್ಷಣ ಕೊಡ್ತಾರೋ ಅಥವಾ ತಪ್ಪನ್ನು ಮಾಡಿದ್ರೆ ಕೆಲವರು ಮಾತ್ರ ಶಿಕ್ಷಣ ಕೊಡ್ತೀರೋ? ತಪ್ಪನ್ನು ಮಾಡಿದ್ರೆ ಎಲ್ಲರಿಗೂ ಶಿಕ್ಷೆ ಇಲ್ಲ. ಯಾರು ಪ್ರಾಯಶ್ಚಿತ್ತ ಮಾಡ್ಕೊತಾರೆ ಅವ್ರಿಗೆ ಶಿಕ್ಷೆ ಇಲ್ಲ, ಪ್ರಾಯಶ್ಚಿತ್ತ ಮಾಡ್ಕೋದೇ ಇದ್ದವ್ರಿಗೆ ಶಿಕ್ಷೆ. ಆಗ ತಪ್ಪನ್ನು ಮಾಡಿದವ್ರಿಗೆಲ್ಲ ಪಾಪಗಳನ್ನು ಮಾಡಿದವ್ರಿಗೆಲ್ಲ ಶಿಕ್ಷಣ ಕೊಡ್ತೀರೋ ಅಥವಾ ಕೆಲವರಿಗೆ ಶಿಕ್ಷಣ ಕೊಡ್ತೀರೋ? ಯಮದೂತರು ಹೇಳ್ತಾರೆ, ಪಾಪ ಅವರು ತುಂಬ ಸಿನ್ಸಿಯರರು, ಯಾರು ದೊಡ್ಡವ್ರು ಬಂದು ಕೇಳ್ತಾ ಇದ್ದಾರೆ ಅವ್ರನ್ನ ಹೇಳಬೇಕು ಅಂತ. ವೇದ ಪ್ರಣಹಿತೋ ಧರ್ಮ ಅಧರ್ಮ ಸ್ತುತಿಪರ್ಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂ ಮೂರ್ತಿ ಸುಶ್ರುಮ. ಧರ್ಮ ಎನ್ನುವುದರೆ ವೇದ ಯಾವುದನ್ನು ಮಾಡು ಅಂತ ಹೇಳ್ತೋ ಅದು ಧರ್ಮ, ಯಾವುದನ್ನು ಮಾಡಬೇಡ ಅಂತ ಹೇಳ್ತೋ ಅದು ಮಾಡಿದ್ರೆ ಅದು ಧರ್ಮ ಆಗುತ್ತೆ. ಇದು ನಮಗೆ ಗೊತ್ತಿರ್ತದೆ. ಯಾದಕ್ಕೆ ವೇದೋ ನಾರಾಯಣ ಸಾಕ, ದೇವರೇ ಸೃಷ್ಟಿಯನ್ನು ಮಾಡಿ ಬ್ರಹ್ಮದೇವರಿಗೆ ವೇದವನ್ನು ಉಪದೇಶ ಮಾಡಿ ಆ ಉಪದೇಶ ಪರಂಪರೆಯಿಂದ ಎಲ್ಲ ಕಡೆಗೂ ಬರಬೇಕು. ಅದು ಅಪೌರುಷೇಯವಾದದ್ದು. ನಾರಾಯಣನೂ ಮಾಡಿದ್ದಲ್ಲ, ಆದರೆ ಯಾರು ಮಾಡಿದ್ದಲ್ಲ, ಆದರೆ ಪುರುಷರಿಂದ ಬರಬಹುದಾದ ಪುರುಷರ ಬಂದಿಲ್ಲ, ಅದು ಬಲವ ಪ್ರಮಾಣವಾದದ್ದು. ಆದರೆ ಅದು ಹೇಳಿದಂತೆ ನಾವು ಮಾಡ್ತೀವಿ. ಏನು ಸ್ವಾಧನ ಸದಾಮ್ಯ ಅಮೀಭಾವ ಸಪ್ತ ತಪೋಮಯ ಗುಣನಾಮ ಕ್ರಿಯಾರೂಪೈ ವಿಭಾಗ್ಯಂತೆ ಯಥಾತಥಂ. ಅಂಥ ವಿಷ್ಣು ಸಾಕ್ಷಾತ್ ಅವನಿಂದ ಬಂದಿದ್ದು, ವೇದಗಳು ಉಪದೇಶದಿಂದ ಬಂದಿದ್ದು. ಅವನು ಸೃಷ್ಟಿಯನ್ನು ಮಾಡ್ತಕ್ಕಂಥವನು, ಸತ್ವಜಸ್ತಮವನ್ನು ತೆಗೆದುಕೊಂಡು ಈ ಪ್ರಪಂಚವನ್ನು ಮಾಡಿ ಪ್ರತಿಯೊಂದಕ್ಕೂ ಒಂದು ಗುಣ, ವಿರಾಮ, ಒಂದು ಕ್ರಿಯೆ, ಒಂದು ಪದಾರ್ಥ, ಅದಕ್ಕೊಂದು ಹೆಸರು, ಅದಕ್ಕೊಂದು ಒಂದಿಷ್ಟು ಗುಣವು, ಅಂದ್ರೆ ನೇಮ್ ಅಂಡ್ ಫಾರ್ಮ್ ಅಂತ ಹೇಳ್ತಾರೆ. ಯಾವುದೋ ಒಂದು ಪ್ರತಿಯೊಂದಕ್ಕೂ ಒಂದು ಪದಾರ್ಥ ಇದೆ, ಪದಾರ್ಥಕ್ಕೂ ಒಂದು ಹೆಸರು, ಆ ಪದಾರ್ಥಕ್ಕೆ ಒಂದು ಗುಣ. ಆದರೆ ಈ ಪದಾರ್ಥಕ್ಕೆ ಈ ಹೆಸರು ಇರಬೇಕು, ಈ ಪದಾರ್ಥ ಈ ಗುಣ ಇರಬೇಕು ಅಂತ ವ್ಯವಸ್ಥೆ ಮಾಡ್ತಕ್ಕಂಥವ್ರು ದೇವರು ನಾರಾಯಣ. ಆದರೆ ಸೂರ್ಯೋಕ್ತಿ ಮರುದ್ವ ಗಾವ ಸೋಮಃ ಸಂಧ್ಯಾ ನೀತಿಹ
ಕಾಲ ಸ್ವಯಂ ಧರ್ಮ ಏತೇಶ ಧರ್ಮಸಾಕ್ಷಿಣ. ಧರ್ಮವನ್ನು ಮಾಡೋಕ್ಕೆ ದೇವರು ಸಾಕ್ಷಿಗಳನ್ನು ಇಟ್ಟಿದ್ದಾರೆ. ಇವರು ಮಾಡೋ ಧರ್ಮವೋ ಅಥವಾ ಅಧರ್ಮವೋ ಅಂತ ತಿಳಿಸೋದಕ್ಕೆ ಯಾರು ತಪ್ಪನ್ನು ಹೇಳಬಾರ್ದು ಅಂತ 10 ಸಾಕ್ಷಿಗಳನ್ನು ಇಟ್ಟಿದ್ದಾರೆ. ಯಾರ್ಯಾರು? ಸೂರ್ಯ, ಅಗ್ನಿ, ಆಕಾಶ, ವಾಯು, ಗೋವುಗಳು, ಚಂದ್ರ, 2 ಸಂಧ್ಯಾಕಾಲ, 2 ಹಗಲು, ದಿಕ್ಕುಗಳು, ಕಾಲ, ಸ್ವಯಂ ಧರ್ಮ ಇತಿಶ್ಯತೆ. ಕಾಲ ಸ್ವಯಂ ಧರ್ಮ ಇದೆ. ಧರ್ಮ ಅಂದರೆ ಯಮ. ಸ್ವಯಂ ಜೊತೆಗೆ ಜೀವ. ಯಾರು ತಪ್ಪು ಮಾಡ್ತಾನೆ ಅವನು ಒಬ್ಬ ಸಾಕ್ಷಿ, ಯಾರು ಮಾಡ್ತಾನೆ ಅವನೊಬ್ಬ ಸಾಕ್ಷಿ. ಯಮದೇವರ ಹತ್ರ ಹೋದಾಗ ಚಿತ್ರಗುಪ್ತ ಇದ್ದಾರಲ್ಲ, ಅದರಲ್ಲಿ ಚಿತ್ರ ಮತ್ತು ಗುಪ್ತ. ಅದರಲ್ಲಿ ಚಿತ್ರ ಅನ್ನೋನು ಅವನು ವಿಡಿಯೋ ಮಾಡೋನು, ಗುಪ್ತ ಅನ್ನೋದು ಬರೆಯೋನು. ಆದ್ರಿಂದ ಯಮದೇವ ಹತ್ರ ನಿಂತ್ಕೊಂಡಾಗ ಇವ್ರು ಏನೇ ಮಾಡ್ತಾರೆ, ಎಲ್ಲರೂ ತೋರಿಸ್ತಾರೆ, ವಿಡಿಯೋನ ತೋರಿಸ್ಬಿಡ್ತಾರೆ. ತೋರಿಸಿದಾಗ ಅದನ್ನು ಮುಂಚೆ ಒಪ್ಕೊಂಡು ಜೀವ ನಾನು ಮಾಡಿದ್ದು ಹೌದು ಒಪ್ಪಿಕೊಳ್ತಾನೆ. ಅದೇ ಇದು ಮಾಡೋದು ಚೌಕಾಸಿ ಮಾಡೋದಿಲ್ಲ, ನಾನು ಮಾಡಿದ್ದು ಹೌದು ಒಪ್ಕೊಳ್ತಾನೆ. ಆಗ ಸ್ವಯಂ ಜೀವನೊಬ್ಬ ಸಾಕ್ಷಿ ಆಗ್ತಾರೆ. ಅಂದ್ರೆ ಇಷ್ಟೆಲ್ಲ ಒಂದು ಧರ್ಮಕ್ಕೆ ಸಾಕ್ಷಿಗಳು. ಧರ್ಮಕ್ಕೆ ಹೇಗೆ ಸಾಕ್ಷಿಗಳಾಗ್ತಾರೋ ಹಾಗೆ ಅಧರ್ಮಕ್ಕೂ ಸಾಕ್ಷಿಗಳು. ಅದು ಮಾಡಬೇಕಂತ ಅಧರ್ಮ ಏನು ಅಂತ ಅದಕ್ಕೂ ಏತೇರ ಅಧರ್ಮೋಜ್ಞಾತ ಸ್ಥಾನ ದಂಡಸ್ಯ ಪೂಜ್ಯತೆ. ಆದ್ದರಿಂದ ಈ ಅಧರ್ಮ ಮಾಡಿದವರಿಗೆ ದಂಡವನ್ನು ಶಿಕ್ಷೆಯನ್ನು ನಾವು ಕೊಡ್ತೀವಿ. ಏವಂ ಸರ್ವ ಕರ್ಮವಾದೀನ ದಂಡ ಭರಂತಿ ಕಾರಣ. ಅವರು ಮಾಡಿದ್ದು ತಪ್ಪು ದೊಡ್ಡ ಚಿಕ್ಕದವರು ಹೋಗ್ಬೋದು, ಅದಕ್ಕೆ ಅನುಗುಣವಾಗಿ ಅವರಿಗೆ ಶಿಕ್ಷೆ ವಿಧಿಸಲ್ಪಡುತ್ತೆ. ಸಂಭವಂತಿ ಶಬಂತರಾಣಿ ವಿಪರೀತಾನಿ ಕಾರಣ ಗುಣಸಂಗೋಸ್ಯ ದೇಹವಾನ್ ನಕ್ಕೆ ಕರ್ಮ ಕೊಟ್ಟು. ಯಾರು ತಪ್ಪನ್ನು ಮಾಡೋದಿಲ್ಲ ಅಂತ ಇಲ್ವೇ ಇಲ್ಲ. ಸಂಭವಂತಿ ಶಬಂತರಾಣಿ ಮನುಷ್ಯರು ಹುಟ್ಟಿದವರು ಅದನ್ನು ಅನ್ಯಾಯಗಳನ್ನು ಮಾಡ್ತಾರೆ, ತಪ್ಪನ್ನು ಮಾಡ್ತಾರೆ. ವಿಪರೀತಾನಿ ಚಾಲಕ ಅಮಂಗಳವಾದದ್ದ ಮತ್ತು ವಿಪರೀತವಾದ ಧರ್ಮಕ್ಕೆ ವಿರುದ್ಧವಾದ ಅಧರ್ಮವನ್ನು ಸಂಪಾದನೆ ಮಾಡ್ತಾರೆ, ಕರ್ಮವನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಕಾರಣ ಗೋಸಂಗೋಸ್ಯ. ಆ ಜೀವನಿಗೆ ಸತ್ವಜಸ್ತಮಗಳ ಸಂಬಂಧ ಇದೆ. ಸತ್ವಜಸ್ತಮಗಳ ಸಂಬಂಧ ಇರುವಾಗ ಸತ್ವಗುಣದ ಸಂಬಂಧ ಇದ್ದಾಗ ಒಳ್ಳೆಯ ಕೆಲಸ ಮಾಡ್ತಾರೆ. ರಜೋಗುಣ ತಮೋಗುಣ ಜಾಸ್ತಿ ಆದಾಗ ಅದು ಕೆಟ್ಟ ಕೆಲಸವನ್ನು ಮಾಡಿಸುತ್ತೆ. ಅದಕ್ಕೆ ನಮ್ಮ ಆಹಾರ, ನಮ್ಮ ಶುದ್ಧಿ ಎಲ್ಲವೂ ಕೂಡ ನಮ್ಮ ಗುಣವನ್ನು ಸತ್ವಗುಣವನ್ನು ಅಭಿವೃದ್ಧಿ ಮಾಡ್ಕೋಬೇಕು, ರಜೋಗುಣ ಮತ್ತು ತಮೋಗುಣವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಎಲ್ಲ ನಿಯಮಗಳು ಎಲ್ಲ ಇದು ಇರ್ತಕ್ಕಂಥದ್ದು. ಕಾರಣ ಗುಣಸಂಗೋಸ್ತಿ ದೇಹವನ್ನು ಕರ್ಮ ಕೃತು. ದೇಹ ಇದ್ದವ್ರು ಯಾರು ಕೂಡ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ ಅಂತ ಯಾರಿಗೂ ಹೇಳ್ಕೊಳ್ಳಿ. ಎಷ್ಟೇ ಒಳ್ಳೆಯದಾದ್ರೂ ಕೂಡ ಏನೋ ಒಂದು ಸಣ್ಣ ಕೆಲಸ ಕೆಟ್ಟ ಕೆಲಸ ನಡೆದೇ. ಏನ ಯಾವಾನ್ ಯಥಾ ಧರ್ಮ ಯಧರ್ಮೋ ಸಂಹಿತ ಸೈವ ತತ್ವವನ್ನು ಭುಕ್ತೆ ಯಥಾ ತಾವಧರ್ಮೋತ್ತರವೈ. ಯಾರು ಏನು ಮಾಡಿದಾರೋ ಕರ್ಮ ಅದರ ಫಲವನ್ನು ಅವರೇ ಅನುಭವಿಸ್ತಾರೆ. ಒಳ್ಳೆಯ ಫಲವನ್ನು ಅನುಭವಿಸ್ತಾರೆ ಅವರೇ, ಕೆಟ್ಟ ಫಲವನ್ನು ಅನುಭವಿಸ್ತಾರೆ. ಆ ಕರ್ಮ ತಪ್ಪಿ ಇನ್ನೊಂದು ಕಡೆಗೆ ಹೋಗೋದಿಲ್ಲ ಅಂತ ಹೇಳಕ್ಕೆ ಮಹಾಭಾರತದಲ್ಲಿ ಒಂದು ಶಾಂತಿ ಪರ್ವದಲ್ಲಿ ಇಲ್ಲಿ ವಿಷ್ಣು ಹೇಳ್ತಾರೆ, ಯಥಾ ಧೀಮಸಹಸ್ರೇಷು ವತ್ಸೋ ವಿಂದತಿ ಮಾತರಂ ತಥಾ ಪೂರ್ವಕೃತಂ ಕರ್ಮ ಕರ್ತಾರ. ಒಂದು 1000 ಹಸುಗಳನ್ನು ಬಿಟ್ಟು ಒಂದು ಹಿಂಡಿನಲ್ಲಿ ಒಂದು ಕರುವನ್ನು ಬಿಟ್ಟರೆ ಆ ಕರು ತನ್ನ ತಾಯಿ ಹತ್ರ ಹೋಗುತ್ತೆ ಹೊರತ ಇನ್ನೊಂದು ತಾಯಿ ಹತ್ರ ಹೋಗೋದಿಲ್ಲ, ಹೊಸಂತ ಹೋಗೋದಿಲ್ಲ. ಹಾಗೆ ನಾವು ಮಾಡಿದ ಕರ್ಮ ನಮ್ಮ ಹತ್ರವೇ ಬರುತ್ತೆ ಹೊರತಾಗಿ ತಪ್ಪಾಗಿ ದೇವತೆಗಳನ್ನು ತಪ್ಪಾಗ್ಬಿಟ್ಟು ಈ ಕರ್ಮದ ಫಲ ಇನ್ನೊಬ್ಬರು ಕೊಡೋದು ಗೊತ್ತಿಲ್ಲ. ನಾವು ಮಾಡಿದ ಕರ್ಮವನ್ನು ನಾವೇ ಅನುಭವಿಸ್ತೀವಿ. ಇನ್ನೂ ಅನುಭವಿಸ್ಬೇಕು. ಅಮೂತ್ರವಾಗಿ ಮರಣಾನಂತರದಲ್ಲಿ ಸ್ವರ್ಗ ಹೋಗಬೇಕು, ಅದು ಕೂಡ ಅನುಭವಿಸ್ಬೇಕು ಅಂತ ಕರ್ಮಗಳು. ಯಥೇ ದೇವಪ್ರವಾಹ ತ್ರೈವಿದ್ಯಂಪರ ಬೇರೆ ಭೂತೇಶು ಗುಣವೈಶ್ಯತ್ರಾತ್ ತಥಾ ಅನ್ಯತ್ರ ಅನುಮೀಯತೆ. ಇಲ್ಲಿ ತ್ರೈವಿದ್ಯವನ್ನು ನೋಡ್ತಾರೆ. ಒಳ್ಳೆಯವರು ಇರ್ತಾರೆ, ಮಧ್ಯಸ್ಥರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅವ್ರು 3 ಜನ ನೋಡ್ತೀವಿ ಉಳಿದ್ರಲ್ಲಿ. ಇಲ್ಲಿ ಹೇಗಿರ್ತಾರೋ ಹಾಗೆ ಪರಲೋಕದಲ್ಲೂ ಹಾಗೆ ಇರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಅವರು ಇರ್ತಾರೆ. ಯಾಕೆಂದರೆ ಪುಣ್ಯವನ್ನು ಮಾಡಿ ಹೋಗಿರ್ತಾರೆ, ಅಲ್ಲಿವರೆಗೆ ಅವರು ಸುಖವಾಗಿರ್ತಾರೆ. ಪಾಪವನ್ನು ಮಾಡಿ ಹೋದವರು ಕಷ್ಟದಲ್ಲಿ ಇರ್ತಾರೆ. ಪುಣ್ಯ ಪಾಪ ಎರಡು ಮಿಶ್ರಣ ಮಾಡೋದು ಮಧ್ಯ ಸ್ಥಿತಿಯಲ್ಲಿ ಇರ್ತಾರೆ. ಅದು ಇಲ್ಲಿ ಹೇಗೆ ಕಾಣ್ತೀವೋ ಅದು ಹಾಗೆ. ವರ್ತಮಾನ ಅನ್ಯೋಕಾಲ ಗುಣಾಭಿಜ್ಞಾಪಕೋ ಯಥಾ ಏವಂ ಜನ್ಮ ಅನಯೋನೇತದು ಧರ್ಮ ಧರ್ಮ ನಿದರ್ಶನ. ಈ ಒಂದು ವಸಂತ ಋತು ಬಂತು. ಈ ವಸಂತ ಋತು ಬಂದಾಗ ಹೀಗಾಗುತ್ತೆ ಅಂತ ವಸಂತ ಋತು ಬಂದಾಗ ಮಾನವರ ಚಿಗುರುತ್ತೆ, ಇನ್ನೊಂದೇನೋ ಹೂ ಬಿಡುತ್ತೆ. ಇದನ್ನು ತಿಳಿದು ಹಿಂದಿನ ವಸಂತ ಕಾಲದಲ್ಲೂ ಹೀಗೆ ಆಗ್ತಾ ಇತ್ತು, ಮುಂದೆ ಬರ್ತಕ್ಕಂಥ ವಸಂತ ಕಾಲದಲ್ಲೂ ಹೀಗೆ ಆಗುತ್ತೆ ಅಂತ ಒಂದು ವಸಂತ ಕಾಲದಲ್ಲಿ ಆಗ್ತಕ್ಕಂಥ ಅರ್ಥವನ್ನು ನೋಡಿದ್ರೆ
ಹಿಂದಿನ ವಸತಿ ಕಾಲದಲ್ಲೂ ಮತ್ತು ಮುಂದಿನ ವಸತಿ ಕಾಲದಲ್ಲಿ ಹೀಗೆ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತೀವೋ ಹಾಗೆ ಒಂದು ಜನ್ಮದಲ್ಲಿ ಈಗ ನಾವು ಮಾಡಿದ್ದೀವಿ, ನಾವಿದ್ದೀವಿ, ಒಂದಿಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ವಿ, ಒಂದಿಷ್ಟು ಕೆಟ್ಟ ಕೆಲಸವನ್ನು ಮಾಡಿದ್ವಿ. ಆದ್ದರಿಂದ ನಾವು ಹಿಂದಿನ ಜನ್ಮದಲ್ಲೂ ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಿ, ಕೆಟ್ಟ ಕೆಲಸವನ್ನು ಮಾಡಿದ್ದೀವಿ ಅಂತ ತಿಳ್ಕೊಳ್ಬೇಕು. ಮುಂದಿನ ಜನ್ಮದಲ್ಲೂ ಕೂಡ ವ್ಯತ್ಯಾಸವನ್ನು ಮಾಡಿದ್ದೀವಿ, ಹಾಗೆ ಎರಡನ್ನೂ ಮಾಡ್ತೀವಿ. ಅದುವೇ ಏನು ಮಾಡಬೇಕು ಅಂದರೆ ಒಳ್ಳೆಯ ಕೆಲಸವನ್ನು ಜಾಸ್ತಿ ಮಾಡ್ಕೋಬೇಕು, ಕೆಟ್ಟ ಕೆಲಸವನ್ನು ಕಡಿಮೆ ಮಾಡ್ಕೋಬೇಕು. ಇಷ್ಟೇ ಹೊರತಾಗಿ ಒಳ್ಳೆಯ ಕೆಲಸವನ್ನು ಮತ್ತು ಕೆಟ್ಟ ಕೆಲಸವನ್ನು ಸೊಗಸಾಗಿ ಮಾಡೋದು ಈ ಜನ್ಮದಲ್ಲಿ ಹೇಗೆ ಮಾಡೋದು, ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ಮಾಡೇ ಮಾಡಿ. ಮನಸ್ಸಿಗೆ ಪುರೇ ದೇವ ಪೂರ್ವರೂಪಂ ವಿಪಶ್ಯತಿ ಅನುಮೀಮಾಂಸತೆ ಪೂರ್ವ ಮನಸ ಭಗವಾನ್ ಯಥಾತ್ಮಸ್ತಪಸಾಯುಕ್ತ ಉಪಾಸ್ತೆ ವ್ಯಕ್ತಮೇಮಹಿ ನವೇದ ಪೂರ್ವ ಪರಂ ಲಕ್ಷ್ಯ ನಮಸ್ಕೃತಿಸ್ತದ. ದೇವರು ಎಲ್ಲವನ್ನು ಸೃಷ್ಟಿಯನ್ನು ಮಾಡ್ತಾರೆ, ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾರೆ. ಅವನು ಹಿಂದೆ ಏನು ಮಾಡಿದ್ದಾನೆ ಅದಕ್ಕನುಗುಣವಾಗಿ ಮುಂದಿನ ಜನ್ಮವನ್ನು ಕೊಡ್ತಾರೆ. ಆಗ ಹಿಂದೆ ರೂಪ ಏನು, ಮುಂದೆ ಬರಬೇಕಾದ ರೂಪ ಏನು ಅಂತ ಹೇಳ್ಬಿಟ್ಟು ದೇವರು ಮತ್ತು ಬ್ರಹ್ಮದೇವರು ಕೊಡ್ತಾರೆ. ಈ ಅಜ್ಞಾನಿಗಳಾದವರು ಮಾತ್ರ ಅವನಿಗೆ ಜ್ಞಾನ ಇಲ್ಲ, ಯಾವುದು ಕಣ್ಣಿಗೆ ಕಾಣುತ್ತೆ ಅದನ್ನು ಮಾತ್ರ ಉಪಾಸನೆ ಮಾಡ್ತಾರೆ. ಕಣ್ಣಿಗೆ ಕಾಣದೇ ಇರುವುದು ಸತ್ತ ಮೇಲೆ ಸ್ವರ್ಗವನ್ನು ಅಲ್ಪ ಯಾರು ಗೊತ್ತು, ಇರೋವರೆಗೂ ಚೆನ್ನಾಗಿದ್ದು ಬಿಡಬೇಕು. ಇದು ಬಹಳ ಜನ ಮಾತಾಡ್ತಾ ಇಲ್ಲ. ಸ್ವರ್ಗ ಸತ್ತ ಮೇಲೆ ಏನಾದ್ರು ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಚೆನ್ನಾಗಿದ್ದು ಯಾವ ನಿಯಮ ಬೇಕಾಗಿಲ್ಲ, ಯಾವ ಯಮ ಬೇಕಾಗಿಲ್ಲ, ಆಗಿರ್ಬೇಕು ಅಂತ ಹೇಳ್ತಾರೆ. ನವೇದ ಪೂರ್ವ ಅಪರಂ ಭ್ರಷ್ಟಸ್ಪತಿಸ್ತದ. ಹಿಂದೆ ಏನಾಗಿದೆ ಅಂತ ಅವನು ಕಲ್ಪನೆ ಮಾಡೋಕ್ಕಾಗೋದಿಲ್ಲ, ಮುಂದೆ ಏನಾಗುತ್ತೆ ಅಂತ ಕಲ್ಪನೆ ಮಾಡೋದಿಲ್ಲ. ಆದ್ದರಿಂದ ಲಕ್ಷ್ಯ ಜನ್ಮಸ್ಮೃತಿ ಇರತ್ತ, ಹಿಂದೂ ಜನ್ಮಸ್ಮರಣೆ ಇಲ್ಲ. ಜ್ಞಾನಿಗಳಿಗಾದರೆ ಎಲ್ಲರ ಜನ್ಮಸ್ಮರಣೆ ಇದೆ. ಯಾವಾಗ ಹೇಳುವುದು ನಮಗೆ ಹಿಂದಿ ಜನ್ಮಸ್ಮರಣೆ ಇಲ್ಲ, ಜ್ಞಾನಿಗಳಿಗೆ ಅನೇಕ ಜನ್ಮಸ್ಮರಣೆ ಇದೆ. ಯಾಕೆಂದರೆ ನಾವು ಒಂದು ಜನ್ಮಸ್ಮರಣೆಯಿಂದ ಬರೋ ಟೆನ್ಷನ್ ಸಾಕಾಗಿದೆ. ಒಂದು ಹೆಂಡತಿ, 4 ಮಕ್ಕಳು, ಒಂದು ಬಿಸ್ನೆಸ್ಸು ಎಂಥದ್ದು ಮಾಡಿ ಇದೇ ನಮ್ಮ ತಲೆಯನ್ನು ಬಿಸಿ ಮಾಡುತ್ತೆ. ನಮಗೆ ಹಿಂದಿನ ಜನ್ಮದ ಹೆಂಡತಿ ಮಕ್ಕಳು ಎಲ್ಲರೂ ನಮ್ಮ ತಲೆ ನಿಂತ್ಬಿಟ್ಟಿದ್ರೆ ನಾವು ಸತ್ಯ ಹೋಗ್ಬಿಡ್ತೀವಿ. ಆದ್ದರಿಂದ ದೇವರು ಅನುಗ್ರಹ ಮಾಡಿ ನಮಗೆ ವಿಸ್ಮರಣೆ ತಂದುಕೊಟ್ಟು. ಜ್ಞಾನಿಗಳಿಗೆ ಎಲ್ಲ ಸ್ಮರಣೆ ಇದೆ. ಅವರು ಈ ಜನ್ಮದಲ್ಲೂ ಅವ್ರಿಗೆ ಅಟ್ಯಾಚ್ಮೆಂಟ್ ಇಲ್ಲ, ಹಿಂದಿನ ಜನ್ಮದಲ್ಲೂ ಅಟ್ಯಾಚ್ಮೆಂಟ್ ಇಲ್ಲ. ಸಪ್ತಮಸ್ಕರದಲ್ಲಿ ಹೇಳ್ತಾ ಅವರು ನೂತನ ಪುರಾಣದಲ್ಲಿ ಮಾಡಿದಾಗ ನನಗೆಲ್ಲ ಜ್ಞಾಪಕ ಇದೆ ಅಂತ ಹೇಳ್ತಾರೆ. ನಾನು ಪಲ್ಲಕ್ಕಿ ಏನು ಅರಮನೆಯಲ್ಲಿ ಪನ್ನೊಂದರ ಮೇಲೆ ಬರ್ಕೊಂಡಿದ್ದು ನೆನಪಿದೆ, ಬೀದಿಯಲ್ಲಿ ನಾವು ಬೂದಿ ಗುಡ್ಡೆಯಲ್ಲಿ ನೆನಪಿದ್ದೇವೆ, ಎಲ್ಲ ನೆನಪಿದೆ. ಆದರೆ ನಿರ್ವಿಕಾರ, ಆದರೆ ಇದೆಲ್ಲ ನಡೆಯುತ್ತೆ ಇದು ಅಂತೇಳಿ ಅವರಿಗೆ ನಿರ್ವಿಕಾರ. ಆದ್ದರಿಂದ ಅವರಿಗೆ ಜ್ಞಾನಿಗಳಿಗೆ ಸ್ಮರಣೆ ಕೊಡ್ತಾರೆ, ಜನ್ಮಾಂತರ ಸ್ಮರಣೆ. ಅಜ್ಞಾನಿಗಳಿಗೆ ಜನ್ಮಾಂತರ ಸ್ಮರಣೆ ಕೊಟ್ಟರೆ ಒಂದು ಜನ್ಮದ ಟೆನ್ಷನ್ ತಂದ್ಕೊಳ್ತಾಗಿಲ್ಲ, ಈಗ ಜನ್ಮಾಂತರ ಸ್ಮರಣೆ ಕೊಟ್ಟರೆ ಸತ್ತು ಹೋಗ್ತಾರೆ ಅಂತ ದೇವರ ಅನುಗ್ರಹ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಾರೆ. ಪಂಚವಿಕೃತೆ ಸ್ವಾರ್ಥ ಪಂಚವಿರಸ್ತ ಪಂಚಭಿ ಏಕಸ್ತು ಷೋಡಶೇನತ್ರಿ ಸ್ವಪ್ನಶ್ರುತಿ. ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಮತ್ತು ಮನಸ್ಸು, ಅದು ಬಿಟ್ಟು ಉಳಿದವನು ಜೀವ. 5 ಪಂಚ ತನ್ಮಾತ್ರಗಳು, 5 ಪಂಚಭೂತಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಆಂತರ ಮನಸ್ಸು, ಆಂತರ ಜೀವ. ಆದ್ದರಿಂದ ಇಷ್ಟೆಲ್ಲ ಮಾಡ್ತಾನೆ. ಭೂತದಿಂದ ಉಂಟಾದ ಪದಾರ್ಥಗಳನ್ನು ನೋಡಿ, ಜ್ಞಾನೇಂದ್ರಿಯದಿಂದ ಜ್ಞಾನ ಸಂಪಾದನೆ ಮಾಡಿ, ಕರ್ಮೇಂದ್ರಿಯಗಳನ್ನು ಪಡೆಯುವುದಕ್ಕೆ ಪ್ರಯತ್ನವನ್ನು ಪಟ್ಟು ಆ ಕರ್ಮಗಳನ್ನು ಮಾಡ್ತಾರೆ. ಮಾಡಿದ ಫಲದಿಂದ ಇವನು ಇಂದ್ರಿಯಗಳಲ್ಲ, ಇವನು ಮನಸ್ಸಲ್ಲ, ಇದಕ್ಕಿಂತ ಭಿನ್ನನಾದವು, ಇಂದ್ರಿಯ ಮನಸ್ಸಿಂದ ಭಿನ್ನನಾದವನು ಈ ಇಂದ್ರಿಯಗಳ ಮೂಲಕ ಮನಸ್ಸಿಂದ ಮಾಡಿದ ಆ ಪಾಪದ ಕರ್ಮವನ್ನು ಇವನು ಅನುಭವಿಸ್ತಾನೆ. ತದೇತ ಶೋಷಕಲಂ ಲಿಂಗಂ ಶಕ್ತಿತ್ರಯಂ ಮಹತ್ ದತ್ತಿಯನ್ನು ಸಂಸ್ಥೆಯನ್ನು ಗುಣಿಸಿ ಹರ್ಷಶೋಕ ಭಯಾರ್ತಿದಂ. ಇದು ಲಿಂಗ ಶರೀರ. 5 ಪಂಚಕರ್ಮೇಂದ್ರಿಯ, ಪಂಚಭೂತಗಳು, ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ ಮತ್ತು ಮನಸ್ಸು 16 ಲಿಂಗ ಶರೀರದಲ್ಲಿ. ಆ ಲಿಂಗ ಶರೀರದ ಇದೇನು ಮಾಡುತ್ತೆ, ಹರ್ಷ ಶೋಕ ಭಯ. ಅದು ಹರ್ಷವನ್ನು ಕೊಡುತ್ತೆ, ಶೋಕವನ್ನು ಕೊಡುತ್ತೆ, ಭಯವನ್ನು ಕೊಡುತ್ತೆ. ಆಗ ಲಿಂಗ ಶರೀರ ಎಲ್ಲಿವರೆಗಿದೆ ಅಲ್ಲಿವರೆಗೆ ಬರುತ್ತೆ. ದೇಹಜ್ಞ ಅಜಿತ್ ಷಡ್ವರ್ಗ ಅನಿಚ್ಛನ್ ಕರ್ಮಾಣಿ ಕಾರ್ಯತೆ ಪೋಷಕಾತ್ಮ ಕರ್ಮಣ ಅಚ್ಛಾದ್ಯ ಮುಖ್ಯತೆ. ಈ ಜೀವ ಏನಿದ್ದಾನೆ ಅವನು ಅಜ್ಞಾನಿಯಾದವನು. ಅಜಿತ ಷಡ್ವರ್ಗ, ಅವನು ಕರ್ಮೇಂದ್ರವನ್ನು ಮಾಡೋದಲ್ಲ, ಮನಸ್ಸು ಮತ್ತು 5 ಇಂದ್ರಿಯಗಳನ್ನು ಹತ್ತಲ್ಲಿ ಇಟ್ಕೋಬೇಕು, ಅದನ್ನು ಹತೋಟಿಯಲ್ಲಿ ಇಟ್ಕೋಬೇಕು. ಮನಸ್ಸು ಮತ್ತು ಜ್ಞಾನೇಂದ್ರಿಯವನ್ನು ಹತೋಟಿಯಲ್ಲಿ ಇಟ್ಕೊಳ್ದೇ ಇದ್ದರೆ ಅವನು ಅನಿಚ್ಛನ್ ಕರ್ಮ ಅಣಿಕಾರ್ಯತೆ. ಇಷ್ಟ ಇಲ್ಲದೇ ಕೂಡ ಮಾಡೇ ಬಿಡ್ತಾರೆ, ಕೆಟ್ಟ ಕೆಲಸವನ್ನು ಮಾಡ್ತಾರೆ. ಮಾಡಿದ್ರೆ ಏನಾಗುತ್ತೆ ಅಂದರೆ ರೇಷ್ಮೆ ಹುಳು ಒಂದಷ್ಟು ಅಂತ ಕೊಡ್ತಾರೆ. ರೇಷ್ಮೆ ಹುಳು ಸತತವಾಗಿ ಕೆಲಸವನ್ನು ಮಾಡುತ್ತೆ. ಸತತವಾಗಿ ಕೆಲಸವನ್ನು ಮಾಡಿ
ಆ ನೂಲನ್ನು ಉತ್ಪತ್ತಿ ಮಾಡಿ ಆ ನೂಲನ್ನು ತನಂತಾನೆ ಬಂಧನವನ್ನು ಮಾಡ್ಕೊಳ್ತಾರೆ. ಹಾಗೆ ಮನುಷ್ಯ ಜೀವ ಅಲ್ಲಿ ಹೇಳ್ತಾ ತೃತೀಯ ಸ್ಕಂದದಲ್ಲಿ ಬಂದಿದೆ ಆ ಶ್ಲೋಕ, ರಜೋಧಿಕ ಕರ್ಮಪದ. ಎಲ್ಲರೂ ಕೂಡ ಒಂದು ನಿಮಿಷ ಕೂರಿಸೋತಿಲ್ಲ, ಯಾರು ಕೇಳಿದ್ರು ಅವ್ರ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಗೆ ಆ ರೇಷ್ಮೆ ಹುಳು ಒಂದು ನಿಮಿಷವೂ ಕೂರಿಸೋತಿಲ್ಲದೆ ಆ ದಾರವನ್ನು ಮಾಡಿಕೊಡ್ತೋ ಹಾಗೆ ಇವರು ಕರ್ಮವನ್ನು ಮಾಡ್ತಾರೆ. ಒಂದಲ್ಲ ಒಂದು ಕರ್ಮವನ್ನು ಮಾಡ್ತಾರೆ. ಅದು ಹೇಗೆ ತನ್ನನ್ನೇ ತಾನು ಬಂಧನ ಕೊಡ್ತೋ ತಾನು ಮಾಡಿದ ಕರ್ಮಗಳ ಬಂಧನಕ್ಕೆ ತಾನು ಒಳಗಾಗ್ತದೆ. ನೈಕಚ್ಚಿತ್ ಕ್ಷಮಿ ಜಾತಿಶ್ಚತ್ತ ಕರ್ಮ ಕೃತರು ಕಾರ್ಯತೆ ಕರ್ಮ ಸರ್ವ ಪ್ರಕೃತಿ ಜಯಗುಣ. ಯಾರೂ ಒಂದು ಕ್ಷಣವೂ ಯಾವ ಕಾರ್ಯವನ್ನು ಮಾಡಿದ್ರೂ ಇರೋದಿಲ್ಲ. ಸುಮ್ಮನೆ ಕೂತಿದ್ರು ಕೂಡ ಮನಸ್ಸು ಏನಂದವರು ಮಾಡುತ್ತೆ. ಮಾನಸಿಕ ಕಾರ್ಯ ಇಲ್ಲ ದೇಹದಿಂದ ಇಲ್ಲ ಮಾನಸಿಕವಾಗಿ ಇಲ್ಲ ಒಳ್ಳೆಯ ಕೆಲಸ ಇಲ್ಲ ಕೆಟ್ಟ ಕೆಲಸ ಮಾಡ್ತಾರೆ. ಆದ್ದರಿಂದ ಕಾರ್ಯವನ್ನು ಮಾಡದೆ ಕರ್ಮವನ್ನು ಮಾಡದೆ ಯಾವ ಪ್ರಾಣಿಯು ಕೂಡ ಒಂದು ಕ್ಷಣವನ್ನು ಇರೋದಿಲ್ಲ. ದದ್ವಾ ನಿಮಿತ್ತಂ ಅವ್ಯಕ್ತಂ ವ್ಯಕ್ತಾವ್ಯಕ್ತಂ ಭವತ್ಕೃತ ಯಥಾ ಯೋನಿ ಯಥಾ ಬೀಜಂ ಸ್ವಭಾವೇನ ಬರೀಯಸ. ನಿಮಿತ್ತಂ ಅವ್ಯಕ್ತಂ, ನಾವು ಈ ಯೋನಿಯನ್ನು ಹುಟ್ಟಬೇಕಾದರೆ ಏನು ಪಾಪ ಏನು ಕರ್ಮ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ವ್ಯಕ್ತಾವ್ಯಕ್ತಂ ಭವತ್ಕೃತ, ಈ ಶರೀರ ಏನಿದೆ ಇದು ವ್ಯಕ್ತ ಮತ್ತು ಅವ್ಯಕ್ತ ಕಣ್ಣಿಗೆ ಕಾಣುತ್ತೆ, ಆದರೆ ಶರೀರಕ್ಕೆ ಉಂಟಾಗುವ ಸುಖಕ್ಕೆ ಕಾರಣವಾದ ಕರ್ಮಗಳು ಕಾಣುತ್ತೆ. ಅದನ್ನು ವ್ಯಕ್ತಾವ್ಯಕ್ತ ಅಂತ ಹೇಳ್ತಾರೆ. ಯಥಾ ಯೋನಿ ಯಥಾ ಬೀಜಂ ಸ್ವಭಾವೇನ ಬರೀಯಸ. ಏನು ಮಾಡ್ತಾನೆ ಅವನು 3 ದೊಡ್ಡ ಪ್ರಭಾವ ಬೀಳ್ತಕ್ಕಂಥ ಯಥಾ ಯೋನಿ ಯಥಾ ಬೀಜ ಸ್ವಭಾವವನ್ನು ಬರೀ ಎರಡಕ್ಕೆ. ತಾಯಿಯ ಗುಣ ಯಥಾ ಯೋನಿ ಯಥಾ ಬೀಜ ತಂದೆಯ ಗುಣ ಎರಡಕ್ಕಿಂತ ಮುಖ್ಯವಾದ ಸ್ವಭಾವವನ್ನು ಬೆಳೆಸಿ. ಆ ಜೀವನದ ಒಂದು ಸ್ವಭಾವ ಇದೆ, ಅದು ಪ್ರತಿಯೊಬ್ಬರಲ್ಲೂ ಬರ್ತಕ್ಕಂಥ ಜೀವನ ಜೊತೆ ಇರ್ತಕ್ಕಂಥದ್ದು. ಯಾಕಂದರೆ ತಾಯಿ ಒಳ್ಳೆಯವರಾಗಿದ್ರು ಮಕ್ಕಳು ಹೇಳಿ ಮಾತು ಕೇಳೋದಿಲ್ಲ, ತಂದೆ ಒಳ್ಳೆಯವರಾದರೂ ಮಕ್ಕಳು ಹೇಳಿ ಮಾತು ಕೇಳೋದಿಲ್ಲ. ಎಷ್ಟೋ ಸರ್ತಿ ತಾಯಿ ಒಳ್ಳೆಯವರಾಗದಿದ್ರು ಮಕ್ಕಳು ಒಳ್ಳೆಯವರಾಗ್ತಾರೆ, ತಂದೆ ಒಳ್ಳೆಯವರಾಗದಿದ್ರು ಮಕ್ಕಳು ಒಳ್ಳೆಯವರಾಗ್ತಾರೆ. ಇಷ್ಟು ಪಡೆದು ಹೋಗ್ತೀವಿ. ಯಾಕೆಂದರೆ ಸ್ವಭಾವ ಇದೆ ಬಲಿಯಸ. ತಂದೆಯ ಪ್ರಭಾವ ತಾಯಿಯ ಪ್ರಭಾವಕ್ಕಿಂತ ಜೀವನ ಸ್ವಭಾವ ಅದು ಪ್ರಬಲವಾದದ್ದು. ಈ 3ಕ್ಕೆ ಅವನು ವಶನಾಗಿ ಕಾರ್ಯಗಳನ್ನು ಮಾಡ್ತಾನೆ. ಏಷ ಪ್ರಕೃತಿ ಸಂಗೇನ ಪುರುಷಸ್ತು ವಿಪರ್ಯಯ ಆಸೀತ್ ಸೈವ ನಚಿರಾತ್ ಈ ಸಂಘ ವಿಲೀಯತೆ. ಇದು ಯಾತಕ್ಕೆ ಬಂತು ಇದು ಅಂದರೆ ಪ್ರಕೃತಿ ಸಂಘ ಸತ್ವವ್ಯವಸ್ಥೆಗಳ ಸಂಬಂಧ ಅದನ್ನು ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಡಲಿಲ್ಲ. ಆದ್ದರಿಂದ ಬಂದು ಹೀಗೆ ಮತ್ತೆ ಅವನು ದುಃಖಕ್ಕೆ ಒಳಗಾಗ್ತಾನೆ. ಇದು ಯಾವುದೆಂದು ಹೋಗುತ್ತೆ ಅಂದರೆ ಈಶ ಸಂಘ, ಪರಿವಾರದವರಿಗೆ ದೊಡ್ಡವರು ಅವರಲ್ಲಿ ಪ್ರೇಮವನ್ನು ಮಾಡಿ ಅವರಲ್ಲಿ ಸ್ನೇಹವನ್ನು ಮಾಡಿ ಅವರ ಸಂಘ ಚಿತ್ರಣ ಮಾಡಿದ್ರೆ ಈ ಸಂಬಂಧ ಈ ಹಗ್ಗದ ಬಿಗಿ ಕಡಿಮೆ ಆಗುತ್ತೆ. ಆ ಹಗ್ಗ ಇನ್ನೊಂದು ಆ ದೇವರಲ್ಲಿ ಭಕ್ತಿಯ ಬಂಧನ, ಗುರುವಿನ ಭಕ್ತಿಯ ಬಂಧನದ ಹಗ್ಗ ಇದ್ದಾರೆ, ಆಗ ಮಾತ್ರ ಅದು ಕಡಿಮೆ ಆಗುತ್ತೆ. ಆಸೀತ್ ಸೈವ ಅಯಂತ ಸಂಪನ್ನ ಅದು ಹೇಳ್ತಾರೆ ಮುಗಿಸ್ತೇನೆ. ಜೀವಕ್ಕೆ ಅನಾದಿ ಅದು ಮುಂದಿನ ಜನ್ಮದಲ್ಲಿ ಇದೇ